ಶಾಲಾ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಕ್ಕಳಿಗೆ ಈ ದಿನ ರೋಟರಿಯ ಪರಿಚಯ ಎಷ್ಟು ಜನಕ್ಕಿದೆ? ರೋಟರಿ ಇಂಟರ್ನ್ಯಾಷನಲ್ ಎಷ್ಟು ಜನಕ್ಕೆ ಗೊತ್ತಿಲ್ಲ. ರೋಟರಿ ಅಂತ ಅನ್ನೋದು ಇಡೀ ಪ್ರಪಂಚದ ಅತಿ ದೊಡ್ಡ ಸೇವಾ ಸಂಸ್ಥೆ. ಇಟ್ ಈಸ್ ದ ಬಿಗ್ಗೆಸ್ಟ್ ಸರ್ವಿಸ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಸುಮಾರು 13.5 ಮಿಲಿಯನ್ ಜನ ಇದ್ದಾರೆ. 1.5 ಕೋಟಿ ಜನ ರೋಟರಿ ಮುಖಾಂತರ ಸೇವೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಷಯಗಳಲ್ಲಿ ಸರ್ವಿಸ್ ಮಾಡ್ತೀವಿ. ನೀವು ನೋಡಿರ್ತೀರ ಅಲ್ಲೆಲ್ಲ ರೋಟ್ರಿದೇನೋ ಒಂದು ಹಾಸ್ಪಿಟಲ್ ಏನೋ ನೋಡಿರ್ತೀರಾ, ಬ್ಲಡ್ ಬ್ಯಾಂಕ್ ನೋಡಿರ್ತೀರಾ, ಕಣ್ಣಿನ ಆಸ್ಪತ್ರೆಗೆ ಒಂದು ಮೊಬೈಲ್ ಐ ಚೆಕಪ್ ವ್ಯಾನ್ ನೋಡಿರ್ತೀರಾ. ಈ ಥರ ಏನೇನೋ ಮಾಡ್ತಾ ಇರ್ತೀವಿ. ನಾನು ರೋಟರಿ ಸಂಸ್ಥೆಯ ಒಂದು ಭಾಗ, ರೋಟರಿ ಬೆಂಗಳೂರು ದಕ್ಷಿಣ ಅಂತ, ರೋಟರಿ ಬ್ಯಾಂಗ್ಳೂರು ಸೌತ್ ಅಂತ ಒಂದು ಕ್ಲಬ್ ಇದೆ, ಅದರಲ್ಲಿ ನಾನು ಕೂಡ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ. ಸೊ ನಮ್ಮ ಸಂಸ್ಥೆಯಿಂದ ನಮ್ಮ ರೋಟರಿ ಬೆಂಗಳೂರು ದಕ್ಷಿಣದಿಂದ ಮತ್ತು ರೋಟರಿ ಒಂದು ಉದ್ದೇಶ ಏನಿದೆ, ಯುವಕರನ್ನು ಏಳಿಗೆ ಆಗೋ ರೀತಿಯಲ್ಲಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಅದರ ಒಂದು ಭಾಗನೇ ನಾನಿವತ್ತು ನಿಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ಬಂದಿರೋದು. ಸೊ ನಾವೇನು ಮಾಡ್ತಿದ್ದೀವಿ, ವಾಟ್ ಈಸ್ ಇಟ್ ದಟ್ ವಿ ಆರ್ ಡೂಯಿಂಗ್ ಹೇಳ್ತೀನಿ. ಅದಕ್ಕೂ ಮುಂಚೆ ಐ ವಾಂಟ್ ಆಲ್ ಆಫ್ ಯು ಟು ಟೆಲ್ ಮಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಎಂಜಿನಿಯರ್ ಆಗಬೇಕು ಅನ್ನೋ ಆಸೆ ಇದೆ? ಕೈ ಎತ್ತಿ. ಆಸೆ ಆಗುತ್ತೆ ಅನ್ಸುತ್ತಾ ಅನ್ಸಲ್ವಾ ಬಿಡಿ. ಎಂಜಿನಿಯರ್ ಆಗಬೇಕು ಅನ್ನೋ ಆಸೆ ಎಷ್ಟು ಜನಕ್ಕಿದೆ? ಕೈ ಎತ್ತಿ. ಓಕೆ, ವೆರಿ ಗುಡ್. ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಎಷ್ಟು ಜನಕ್ಕಿದೆ? ಓಹೋ, ಡಾಕ್ಟರ್ಗಳು ಜಾಸ್ತಿ ಆಗ್ತಾರೆ ಸರ್ ನಿಮ್ಮ ಶಾಲೆಯಿಂದ ಹಾಗಂದರೆ. ಓಕೆ, ಆಯಿತು. ಲಾಯರ್ ಆಗಬೇಕು ಅನ್ನೋ ಆಸೆ ಎಷ್ಟು ಜನಕ್ಕಿದೆ? ಸೊ ಇವರೆಲ್ಲ ಚೆನ್ನಾಗಿ ಮಾತಾಡೋರಾ? ಹಾಂ, ಸರಿ. IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಈ ಥರ ಆಸೆ ಎಷ್ಟು ಜನಕ್ಕಿದೆ? ಸರ್ಕಾರಿ ಕೆಲಸ ಮಾಡಬೇಕು ಅಂತ, ಗೌರ್ಮೆಂಟ್ ಜಾಬ್ ತುಂಬ ಜನಕ್ಕಿದೆ. ಓಕೆ, ನೀವು ಏನು ಆಗಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅದಾಗಿರೋ ಅಂತ ಅವ್ರು ಯಾರನ್ನಾದರೂ ನೀವು ಭೇಟಿ ಮಾಡಿ ಹೇಗಾಗೋದು ಅಂತ ಮಾತಾಡಿದ್ದೀರಾ? ನೀವೀಗ ಆಲ್ರೆಡಿ ಹೈಸ್ಕೂಲಲ್ಲಿದ್ದೀರಾ, ನಿಮಗೆಲ್ಲ ಇದಾಗಬೇಕು ಅದಾಗಬೇಕು ಅನ್ನೋ ಆಸೆ ಇದೆ. ಆದರೆ ಅದಾಗಿರೋ ಅಂತ ಅವ್ರು ಯಾರಾದರೂ ಒಬ್ಬರನ್ನ ಮಾತಾಡಿ ಹೇಗೆ ಮಾಡಿದ್ರಿ ನೀವು, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಈ ದಾರಿನಲ್ಲಿ ನಾನು ಯಶಸ್ಸನ್ನು ಕಾಣ್ಬೋದು, ಇದನ್ನು ಕೇಳಿದ್ದೀರಾ? ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಾ? ಏನು ಮಾಡಬೇಕು? ಚೆನ್ನಾಗಿ ಓದಬೇಕು ಅಲ್ವಾ? ಈಗ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಪಡೋ ಅಂಥ ಅವರು ವರ್ಷಕ್ಕೆ 25 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಯಾವ ಎಕ್ಸಾಮ್ ಬರೀತಾರೆ? ನೀಟ್ ಎಕ್ಸಾಮ್ ಬರೀತಾರೆ. 25 ಲಕ್ಷ ಜನ ಬರೀತಾರೆ. 25 ಲಕ್ಷ ಜನದಲ್ಲಿ 1.25 ಲಕ್ಷ ಜನಕ್ಕೆ MBBS ಸೀಟ್ ಸಿಗುತ್ತೆ. ಅಂದರೆ 5%, 100ಕ್ಕೆ 5 ಜನ ಆಗಬೇಕು ಅನ್ನೋ ಆಸೆ ಇದ್ದು ಪ್ರಯತ್ನ ಪಟ್ಟು ಪ್ರಿಪ್ರೇಷನ್ ಮಾಡಿ ಪರೀಕ್ಷೆ ತಗೊಳ್ಳೋ ಅಂಥ ಅವರಲ್ಲಿ 100ಕ್ಕೆ 5 ಜನಕ್ಕೆ MBBS ಸೀಟ್ ಸಿಗುತ್ತೆ. IAS IPS ಆಗಬೇಕು ಅಂತ ಅನ್ನೋರು ವರ್ಷಕ್ಕೆ ಸುಮಾರು 60ರಿಂದ 70 IAS ಪೊಸಿಷನ್ಸ್ ಅವೈಲೇಬಲ್ ಇರುತ್ತೆ. ಎಕ್ಸಾಮ್ ಬರೆಯೋರು ಎಷ್ಟು ಜನ ಗೊತ್ತಾ? 8ರಿಂದ 10 ಲಕ್ಷ ಜನ. ಸುಮಾರು 8ರಿಂದ 10 ಲಕ್ಷ ಜನ ಬರೆಯುವಂಥ ಪರೀಕ್ಷೆನಲ್ಲಿ 60 ಜನಕ್ಕೆ IAS ಪೋಸ್ಟಿಂಗ್ ಸಿಗುತ್ತೆ. ಎಷ್ಟಾಯಿತು? ಎಷ್ಟಕ್ಕೊಬ್ಬರು? ಸುಮಾರು 20,000 ಜನಗಳಲ್ಲಿ ಒಬ್ಬರಿಗೆ IAS ಪೋಸ್ಟಿಂಗ್ ಸಿಗುತ್ತೆ. ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ, ಎಲ್ಲರೂ ಗ್ರ್ಯಾಜುಯೇಟ್ಸೇ. ಈಗ IAS IPS ಆಗಬೇಕು ಅಂತ ಎಕ್ಸಾಮ್ ಬರೀಬೇಕು ಅಂದರೆ ಗ್ರ್ಯಾಜುಯೇಟ್ಸ್ ಆಗಿರಬೇಕು. ಎಲ್ಲರೂ ಗ್ರ್ಯಾಜುಯೇಟ್ಸೇ, ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಆದರೆ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ಅದೇ ಕಾಂಪಿಟೇಷನ್ ಅಲ್ವಾ? ಸೊ ನಿಮ್ಮ ತಯಾರಿನಲ್ಲಿ ಚೆನ್ನಾಗಿ ಓದಬೇಕು, ಬೇಸ್ ಲೈನ್, ನೋ ಡೌಟ್. ಆದರೆ ನೀವು ಯಾವ ದಾರಿಯನ್ನು ಚೂಸ್ ಮಾಡ್ತೀರೋ ಆ ದಾರಿಯಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಆ ದಾರಿಯಲ್ಲಿ ಸಾಗಿರೋ ಅಂಥವರ ಗೈಡೆನ್ಸ್ ಬೇಕಾಗುತ್ತೆ. ಹೌದು ಅಲ್ಲೋ? ನಾನೊಬ್ಬ ಮೆಡಿಕಲ್ ಡಾಕ್ಟರ್, ನಾನು MBBS ಮಾಡಿದ್ದೀನಿ, ನಾನು MBBS ಡಾಕ್ಟರು. ಓಕೆ, ಸ್ಟೇಟ್ಗೆ ನಂದು 22ನೇ ರ್ಯಾಂಕ್ ಇತ್ತು 10th ಸ್ಟ್ಯಾಂಡರ್ಡಲ್ಲಿ. PUCನಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ರಾಜ್ಯಕ್ಕೆ ನಂದು 168ನೇ ರ್ಯಾಂಕು. 2013ನೇ ಇಸ್ವಿನಲ್ಲಿ IAS ಪರೀಕ್ಷೆ ಪಾಸ್ ಮಾಡಿದ್ದೀನಿ, ನಾನು ಮೇನ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಟೀಚರ್ ಬೈ ಚಾಯ್ಸ್, ನಾನು ಪಾಠ ಮಾಡೋದು ಬೈ ಚಾಯ್ಸ್. ಯಾಕಂದರೆ ದೇಶದ ಏಳಿಗೆ ಆಗಬೇಕು ಅಂತಂದರೆ ಆ ದೇಶದ ಏಳಿಗೆಗೆ ಕೆಲಸ ಮಾಡುವಂಥ ಅತೀ ದೊಡ್ಡ ಸಾಧ್ಯತೆ ಇರೋದು ಟೀಚರ್ಸಿಗೆ ಮಾತ್ರ, ಬೇರೆ ಇನ್ಯಾರಿಗಾಗಲ್ಲ. ಸೊ ನಾನು ಎಲ್ಲದನ್ನು ಬಿಟ್ಟು ಟೀಚರ್ ಆಗಿರೋನು. ಓಕೆ, ಸೊ ಈ ಒಂದು ಕಾರ್ಯಕ್ರಮ ನಾವೇನು ಮಾಡ್ತಿದ್ದೀವಿ, ನಮ್ಮದೊಂದು ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ. ರೋಟರಿ ಸಂಸ್ಥೆ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟೆ. ರೀಬಿಲ್ಡ್ ಇಂಡಿಯಾ ಅನ್ನೋದು ನಮ್ಮದೊಂದು ಸಂಸ್ಥೆ ಇನ್ನೊಂದಿದೆ. ಇದು ಎರಡರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಾನೇನು ಹೇಳ್ತಿದ್ದೀನೋ ಇದು ನಡೆಯುತ್ತೆ. ರೀಬಿಲ್ಡ್ ಇಂಡಿಯಾ ಉದ್ದೇಶ ಏನು? ಶಿಕ್ಷಣದ ಮುಖಾಂತರ ರಾಷ್ಟ್ರ ನಿರ್ಮಾಣ.
ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ವ್ಯಕ್ತಿ ನಿರ್ಮಾಣ ಆಗಬೇಕು ಅಂತಂದ್ರೆ ಏನು? ನಿಮ್ಮ ಚಾರಿತ್ರ್ಯ, ಕ್ಯಾರೆಕ್ಟರ್, ವ್ಯಕ್ತಿತ್ವ, ಪರ್ಸನಾಲಿಟಿ, ಜ್ಞಾನ, ನಾಲೆಡ್ಜ್, ಕೌಶಲ್ಯಗಳು, ಸ್ಕಿಲ್ಸ್, ಲೀಡರ್ಶಿಪ್, ನಾಯಕತ್ವ, ಆಂಟ್ರಪ್ರನರ್ಶಿಪ್, ಉದ್ಯಮಿಕತೆ, ಈ 6 ಒಬ್ಬ ವ್ಯಕ್ತಿಯಲ್ಲಿ ನಾವು ಜಾಗೃತಗೊಳಿಸಿ ಪೋಷಣೆ ಮಾಡಿದಾಗ ಮಾತ್ರ ವ್ಯಕ್ತಿ ನಿರ್ಮಾಣ ಆಗುತ್ತೆ. ಈ 6 ಮಾಡೋ ಸಾಧ್ಯತೆ ಎಲ್ಲಿದೆ? ಶಿಕ್ಷಣದಲ್ಲೇ ಇದೆ. ಆ 6 ಮಾಡುವಂಥ ಸಾಧ್ಯತೆ ಶಿಕ್ಷಣದಲ್ಲೇ ಇದೆ. ಸೊ ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ. ರೀಬಿಲ್ಡ್ ಇಂಡಿಯಾ ನಮ್ಮ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಬದ್ಧವಾಗಿರುವಂಥ ಒಂದು ಸಂಸ್ಥೆ. ನಾನು 2ರ ಭಾಗವೂ ಆಗಿರೋದ್ರಿಂದ ಈ 2 ಒಟ್ಟಿಗೆ ತರುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ರೋಟ್ರಿಯ ಉದ್ದೇಶಗಳು, ರೋಟ್ರಿಯ ರೇಂಜ್ ಆಫ್ ಲೀಡರ್ಶಿಪ್ ಮತ್ತು ರೀಬಿಲ್ಡ್ ಇಂಡಿಯಾದ ನ್ಯಾಷನಲ್ ಫೋಕಸ್, ಈ 2 ಒಟ್ಟಿಗೆ ತಂದು ನಮ್ಮ ಯುವಕರನ್ನು ಡೆವಲಪ್ ಮಾಡಬೇಕು ಅಂತಂದರೆ ಒಂದು ಮಲ್ಟಿ ಸ್ಟೇಜ್ ಮೆಂಟಾರ್ಶಿಪ್ ಇಕೋಸಿಸ್ಟಮ್ ಡೆವಲಪ್ ಮಾಡ್ತಿದ್ದೀವಿ. ಮೆಂಟಾರ್ಶಿಪ್ ಅಂತಂದ್ರೇನು? ಈಗ ನಿಮಗೆ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಓಕೆ, ಇನ್ಸ್ಟ್ರಕ್ಟರ್ಸ್ ಅಂತಂದ್ರೆ ಯಾರು? ನಿಮಗೇನೋ ಒಂದು ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡುವಂಥವ್ರು, ವಿಷಯಗಳನ್ನು ಹೇಳೋವಂಥವ್ರು ಇನ್ಸ್ಟ್ರಕ್ಟರ್ಸ್. ಇನ್ಸ್ಟ್ರಕ್ಷನ್ಸ್ ಕೊಡುವಂಥವ್ರು ಇನ್ಸ್ಟ್ರಕ್ಟರ್ಸು. ಟೀಚರ್ಸ್ ಅಂತಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ತಿಳುವಳಿಕೆ ಕೊಡುವಂಥವ್ರು ಟೀಚರ್ಸು. ಕೋಚ್ ಅಂದರೆ ಯಾರು? ನೀವು ಏನನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅದ್ರ ಬಗ್ಗೆ ಹೆಚ್ಚಾಗಿ ಎಕ್ಸ್ಪರ್ಟೀಸ್ ಇರೋವಂಥವ್ರು ನಿಮಗೆ ಗೈಡೆನ್ಸ್ ಕೊಟ್ಟರೆ ಅದು ಕೋಚ್. ಮೆಂಟಾರ್ ಅಂದರೆ ನೀವೇನು ಮಾಡಬೇಕು ಅಂದ್ಕೊಳ್ತಿದ್ದೀರೋ ಅದನ್ನು ಆಲ್ರೆಡಿ ಮಾಡಿರೋ ಅಂಥವ್ರು ಮೆಂಟರ್ಸ್ ಆಗ್ಬೋದು. ನಮ್ಮ ದೇಶದಲ್ಲಿ ಶಿಕ್ಷಣ ಚೆನ್ನಾಗಿದೆ, ಟೀಚರ್ಸಿಂದ ಶಿಕ್ಷಣ ಚೆನ್ನಾಗಿದೆ, ವ್ಯವಸ್ಥೆಯಿಂದ ಶಿಕ್ಷಣ ಚೆನ್ನಾಗಿದೆ ಅಂತಲ್ಲ. ಟೀಚರ್ಸಿಂದ ಶಿಕ್ಷಣದ ಕ್ವಾಲಿಟಿ ಚೆನ್ನಾಗಿದೆ, ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಕೊರತೆ ಇದೆ. ಎಷ್ಟೋ ಜನ ಸಾಮರ್ಥ್ಯ ಇರುವಂಥ ಮಕ್ಕಳು ಏಳಿಗೆ ಆಗದೇ ಇರೋದಕ್ಕೆ ಕಾರಣ, ಅಥವಾ ಯಶಸ್ಸನ್ನು ಅವರ ಸಾಮರ್ಥ್ಯದ ಮಟ್ಟಕ್ಕೆ ಗಳಿಸದೇ ಇರೋದಕ್ಕೆ ಕಾರಣ ಮೆಂಟರ್ಶಿಪ್ ಇಲ್ಲ. ಅಂದರೆ ಈಗ ನಾನೊಬ್ಬ ಡಾಕ್ಟರ್ ಆಗಬೇಕು ಅನ್ನೋವಂಥ ಮಕ್ಕಳಿಗೆ ನಾನು ಗೈಡೆನ್ಸ್ ಕೊಟ್ಟರೆ ಅವ್ರಿಗೆ ಡಾಕ್ಟರ್ ಆಗೋದಕ್ಕೆ ಬೇಕಾಗಿರುವಂಥ ದಾರಿ ಸುಲಭ ಆಗುತ್ತೆ. ಬರೀ ಪುಸ್ತಕದಲ್ಲಿರೋ ಸಬ್ಜೆಕ್ಟನ್ನು ಓದೋದ್ರಷ್ಟೇ ನಿಮಗೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಬೇಕಾದಷ್ಟು ವಿಷಯಗಳಿದೆ, ಅದ್ರ ಮೇಲೆಲ್ಲ ಕೆಲಸ ಮಾಡಿದಾಗ ಆಗುತ್ತೆ. ಬಿ ಡೂ ಹ್ಯಾವ್ ರೂಲ್ ಅಂತ ಹೇಳ್ತೀವಿ. ಅಂದರೆ ನೀವೇನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅದಾಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಡೆವಲಪ್ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಬಿ ದ ಒನ್ ದಟ್ ಯು ವಾಂಟ್ ಟು ಬಿಕಮ್. ನೀವೇನು ಆಗಬೇಕು ಅಂತಿದ್ದೀರೋ ಅದನ್ನು ಫಸ್ಟ್ ನೀವು ಜೀವಿಸಬೇಕು. ನಾನು IAS ಆಫೀಸರ್ ಆದಮೇಲೆ IAS ಅಂತ ಫೀಲ್ ಆಗೋದಲ್ಲ, ನಾನು IAS ಆಫೀಸರ್ ಥರ ಫೀಲ್ ಆಗ್ತೀನಿ ಫಸ್ಟ್. ಡೂ, ಆ ಥರ ಇರೋವಂಥವ್ರು ಏನು ಮಾಡ್ತಾರೋ ಅದನ್ನು ಮಾಡಬೇಕು. ಹ್ಯಾವ್, ಅದಾದಮೇಲೆ ನಿಮ್ಮ ಕೈಗದು ಸಿಗುತ್ತೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಅದು ಸಂಪೂರ್ಣವಾಗಿ ಸಾಕಾರವಾದ ಮೇಲೆ ನಿಮ್ಮ ವಾಸ್ತವದಲ್ಲಿ ಅದು ಸಾಕಾರವಾಗುತ್ತೆ. ಅಲ್ಲಿವರೆಗೂ ಅದಾಗೋದಿಲ್ಲ. ನನಗೆ MBBS ಸೀಟ್ ಸಿಕ್ಕಿ MBBS ಮುಗಿಸಿದ ಮೇಲೆ ಡಾಕ್ಟರ್ ಆಗೋದಿಲ್ಲ. ನೀವು ಮನಸ್ಸಿನಿಂದ ಡಾಕ್ಟರ್ ಆದಮೇಲೆ ಡಾಕ್ಟರ್ಗೆ ಬೇಕಾಗಿರುವಂಥ ಎಲ್ಲ ಗುಣಲಕ್ಷಣಗಳನ್ನು ನೀವು ಡೆವಲಪ್ ಮಾಡಿಕೊಂಡ ಮೇಲೆ ನಿಮಗೆ ಮೆಡಿಕಲ್ ಸೀಟ್ ಸಿಗೋದು. ಇದೇ ವ್ಯತ್ಯಾಸ. ಇದೆಲ್ಲ ಹೇಳ್ಕೊಡೋರು ಯಾರು? ಶಾಲೆಯಲ್ಲಿ ಟೀಚರ್ಸ್ಗೆ ಇದೆಲ್ಲ ಹೇಳ್ಕೊಡೋಕ್ಕೆ ಸಾಧ್ಯತೆ ಇದೆ. ಆದರೆ ಆ ಶಾಲಾ ಸಿಲೆಬಸ್ಸಿನ ವ್ಯಾಪ್ತಿಯೊಳಗಡೆ ಇದಕ್ಕೆಲ್ಲ ಅವಕಾಶ ಸಿಗೋದಿಲ್ಲ, ಕಂಟಿನ್ಯೂಟಿ ಸಿಗೋದಿಲ್ಲ. ಈಗ ನಿಮ್ಮ ಹೈಸ್ಕೂಲ್ ಆಯಿತು, ಹೈಸ್ಕೂಲಿಗೆ ಮುಗಿಯೋದಿಲ್ವಲ್ಲ, ಹೈಸ್ಕೂಲಿಂದ ಮುಂದಕ್ಕೆ ಹೋಗಬೇಕು, ಇನ್ನೂ ತುಂಬ ಇದೆ ನಿಮ್ಮ ವಿದ್ಯಾಭ್ಯಾಸ. ಸೊ ಇಡೀ ಇಷ್ಟೂ ವ್ಯವಸ್ಥೆಯನ್ನು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಮಾಡಬೇಕು. ಅದು ಈ ರೋಟ್ರಿ ರೀಬಿಲ್ಡ್ ಇಂಡಿಯಾ ಸ್ಟೂಡೆಂಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅನ್ನೋದನ್ನು ನಾವು ಡಿಸೈನ್ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಿದ್ದೀವಿ? ವಾಟ್ ಈಸ್ ದಿಸ್? ಇದರ ಉದ್ದೇಶ ಏನು ನಾನು ಹೇಳಿದೆ. ನಿಮಗೆ ಹೈಸ್ಕೂಲಿಂದ ಹಿಡಿದು ಡಿಗ್ರಿ ಮುಗಿಸೋವರೆಗೂ ಒಂದು ಮೆಂಟರ್ಶಿಪ್ ಪಾತ್ವೆ ಕೊಡಬೇಕು. ನೀವು ಬೆಳವಣಿಗೆ ಆಗೋದಕ್ಕೆ ಬೇಕಾಗಿರುವಂಥ ಗೈಡೆನ್ಸನ್ನು ಕಂಟಿನ್ಯೂಸ್ ಆಗಿ ನಾವು ನಿಮಗೆ ಕೊಡ್ತಾ ಹೋಗಬೇಕು. ದಿಸ್ ಈಸ್ ದ ಐಡಿಯಾ. ಏನು ಗೈಡೆನ್ಸ್ ಬೇಕು? ಇವಾಗ ನೀವು ಹೈಸ್ಕೂಲ್ನಲ್ಲಿರುವಾಗ ನಿಮಗೆ 4 ಹಂತದಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ನಾವು ಆಕ್ಸೆಸಿಬಲ್ ಮಾಡ್ತೀವಿ, ನಿಮಗೆ ಕೊಡ್ತೀವಿ. ಇದೆಲ್ಲ ನಮ್ಮದೇ ಒಂದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡ್ತಿದ್ದೀವಿ. ಆ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಕೋರ್ಸಸನ್ನು ನಿಮಗೆ ಯಾವುದೇ ಕಾಸ್ಟ್ ಇಲ್ಲದಲ್ಲೇ ಆಕ್ಸೆಸ್ ಕೊಡ್ತೀವಿ ಅಟ್ 0 ಕಾಸ್ಟ್. ಇದು ಬೇರೆ ಸ್ಟೂಡೆಂಟ್ಸ್ಗೂ ಸಿಗುತ್ತಾ? ಇಲ್ಲ. ನಾವೀಗ ಕೆಲವು ಕಮಿಟೆಡ್ ಇನ್ಸ್ಟಿಟ್ಯೂಷನ್ಸ್, ಯಾವ ಇನ್ಸ್ಟಿಟ್ಯೂಷನ್ಸ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಬಗ್ಗೆ ಕಮಿಟೆಡ್ ಆಗಿದೆ ಅಂಥವರನ್ನು ನಾವು ನಮ್ಮ ಈ ರೋಟ್ರಿ ರೀಬಿಲ್ಡ್ ಇಂಡಿಯಾ ಸ್ಟೂಡೆಂಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಗೆ ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ಥರ ನೋಡ್ತೀವಿ. ಆ ಇನ್ಸ್ಟಿಟ್ಯೂಷನ್ಸಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದನ್ನು ಫ್ರೀಯಾಗಿ ಕೊಡ್ತೀವಿ. ಬೇರೆ ಸ್ಟೂಡೆಂಟ್ಸ್ ಯಾರಾದರೂ ಅದನ್ನು ತೊಗೊಳ್ಬೇಕು ಅಂತಂದರೆ ಅದರದ ಕಾಸ್ಟ್ ಕೊಡಬೇಕು ಅವರು. ಬಟ್ ನಿಮಗೆ ಈಗ ನಿಮ್ಮ ಶಾಲೆಯಲ್ಲಿ ನಾವು ಎನ್ರೋಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಹೈಸ್ಕೂಲಿಂದ ಹಿಡಿದು ನೀವು ಡಿಗ್ರಿ ಮುಗಿಸೋವರೆಗೂ 8th, 9th, 10th, 11th, 12th 3 ಅಥವಾ 4 ಅಥವಾ 5 ವರ್ಷದ ಡಿಗ್ರಿ ಅಂತಂದರೆ 8 to 10 years ಆಫ್
ಕಂಟಿನ್ಯೂಸ್ ಮೆಂಟರ್ಶಿಪ್ ವಿಲ್ ಬಿ ಅವೈಲೇಬಲ್ ಅಟ್ ಝೀರೋ ಕಾಸ್ಟ್. ಅರ್ಥ ಆಯ್ತಾ? ಸೊ ನಿಮಗೇನು ಮೆಂಟರ್ಶಿಪ್ ಕೊಡ್ತೀವಿ ನಾವು? 8th, 9th, 10th ಸ್ಟ್ಯಾಂಡರ್ಡ್ ಈ 3 ವರ್ಷದಲ್ಲಿ ಒಂದು ಮಾಡ್ಯೂಲ್ ಇದೆ ನಮ್ಮದು, ಒಂದು ಕೋರ್ಸ್ ಇದೆ, ಎಕ್ಸಾಮ್ ಎಕ್ಸಲೆನ್ಸ್ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತ. ಎಕ್ಸಾಮ್ ಎಕ್ಸಲೆನ್ಸ್ ಸಕ್ಸಸ್ ಬ್ಲೂ ಪ್ರಿಂಟ್ ಅಂತಂದರೆ ನೀವು ಯಾವುದೇ ಪರೀಕ್ಷೆಯನ್ನು ಯಶಸ್ವಿಯಾಗಿ ಸಾಧಿಸಬೇಕು ಅಂತಂದರೆ 16 ಅಂಶಗಳ ವಿಚಾರಗಳನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ದೇರ್ ಆರ್ 16 ಥಿಂಗ್ಸ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. ಆ 16 ಅಂಶಗಳು ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥ ನಾಲೆಡ್ಜ್, ಅದನ್ನು ನೀವು ಡೇ ಟು ಡೇ ಲೈಫಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಈ 16 ಆಸ್ಪೆಕ್ಟ್ಸಲ್ಲಿ ನೀವು ಡೆವಲಪ್ ಆಗಬೇಕು ಅಂತಂದರೆ ಆ್ಯಕ್ಷನ್ ಪ್ಲ್ಯಾನ್ ಏನು, ಇದಿಷ್ಟು ಇರುವಂಥ ಒಂದು ಕೋರ್ಸ್. ನೀವು ಲರ್ನ್ ಆ್ಯಸ್ ಯು ಗೋ. ನೀವು ಮನೆಯಲ್ಲಿ 10 ನಿಮಿಷ, 5 ನಿಮಿಷ, ಅರ್ಧ ಗಂಟೆ ನಿಮ್ಗೆ ಇಷ್ಟ ಬಂದಂಗೆ ಎಲ್ಲ 10 ನಿಮಿಷ, 15 ನಿಮಿಷದ ಇನ್ಸ್ಟ್ರಕ್ಷನಲ್ ವೀಡಿಯೋಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಆಬ್ಜೆಕ್ಟಿವ್ ಓರಿಯೆಂಟೆಡ್ ಪ್ರೋಗ್ರಾಮ್. ನೀವು ಆ ಕೋರ್ಸನ್ನು ನೀವು ಡೆವಲಪ್ ಮಾಡ್ಕೊಳ್ತಾ ನಮ್ಮ ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ ಬರೀ ಕತೆ ಹೇಳೋದಕ್ಕೆ, ಫಿಲಾಸಫಿ ಹೇಳೋದಕ್ಕೆ ಇರೋದಿಲ್ಲ. ನಾನೀಗೊಂದು 15 ನಿಮಿಷ ಏನೋ ಹೇಳ್ತೀನಿ ಅಂದರೆ ಅದರ ನೆಕ್ಸ್ಟ್ ಆ್ಯಕ್ಷನ್ ಏನೋ ಇರುತ್ತೆ. ಯು ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್. ಆ ಥರದ ಪ್ರೋಗ್ರಾಮ್ಸ್ ಇರುತ್ತೆ. ಆಲ್ರೈಟ್. ಸೊ ಆ 16 ಪಾಯಿಂಟ್ಸನ್ನು ಕೊಡುವಂಥ ಒಂದು ಮೊದಲನೇ ಕೋರ್ಸ್ ನಿಮಗೆ ಆಕ್ಸೆಸಿಬಲ್ ಸಿಗುತ್ತೆ 8th, 9th, 10th ಅಲ್ಲಿರುವಾಗ. 10th ಸ್ಟ್ಯಾಂಡರ್ಡಲ್ಲಿರುವಂಥವ್ರಿಗೆ ಸ್ಪೆಸಿಫಿಕ್ ಆಗಿ ಬೋರ್ಡ್ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾಡಬೇಕು ಅಂತಂದರೆ ಏನು ಅಡಿಷನಲ್ ಸಪೋರ್ಟ್ ಬೇಕು? ಟೈಮ್ ಮ್ಯಾನೇಜ್ಮೆಂಟ್, ಮೈಂಡ್ ಮ್ಯಾನೇಜ್ಮೆಂಟ್, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ನಿಮ್ಮ ಡಯಟ್ ಮ್ಯಾನೇಜ್ಮೆಂಟ್, ರೆಸ್ಟ್ ಹೆಂಗೆ ಮ್ಯಾನೇಜ್ ಮಾಡೋದು, ಸ್ಟ್ರೆಸ್ ಹೆಂಗೆ ಮ್ಯಾನೇಜ್ ಮಾಡೋದು, ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಕೋರ್ಸ್ ಇರುತ್ತೆ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅದನ್ನು ಕೊಡ್ತೀವಿ, ವಿಚ್ ಈಸ್ ಕಾಲ್ಡ್ ಬೋರ್ಡ್ ಎಕ್ಸಾಮ್ ಮಾಸ್ಟರಿ. ಇದು ಯಾವುದೋ ಸಬ್ಜೆಕ್ಟ್ ಅಲ್ಲ. ವಿ ವಿಲ್ ನಾಟ್ ಗಿವ್ ಯು ಲೆಸನ್ಸ್ ಆನ್ ಸಬ್ಜೆಕ್ಟ್. ಅದನ್ನು ನಿಮ್ಮ ಟೀಚರ್ಸ್ ಚೆನ್ನಾಗಿ ಮಾಡ್ತಾರೆ. ನಾವು ಕೊಡೋದೇನು, ನಿಮ್ಮನ್ನು ನೀವು ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬೇಕಾಗಿರುವಂಥದ್ದು. ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್, ಹೌ ಡು ಯು ಮ್ಯಾನೇಜ್ ಯುವರ್ ಡೇ, ಹೌ ಡು ಯು ಮ್ಯಾನೇಜ್ ಯುವರ್ ಮೈಂಡ್, ಹೌ ಡು ಯು ಮ್ಯಾನೇಜ್ ದ ಸ್ಟ್ರೆಸ್. ಈ ವಿಷಯಗಳೇ ಲಿಮಿಟಿಂಗ್ ಫ್ಯಾಕ್ಟರ್ಸ್. ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂದರೆ ನೀವು ಸಾಧಿಸ್ತಿರೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡುವಂಥ ವಿಚಾರಗಳು. ಸಬ್ಜೆಕ್ಟ್ ನಾಲೆಡ್ಜ್ ಅಲ್ಲ. ಸಬ್ಜೆಕ್ಟ್ ನಾಲೆಡ್ಜ್ ಇರಲೇಬೇಕು. ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲ ಅಂತಂದರೆ ಆಗೋದಿಲ್ಲ. ಆದರೆ ಸಬ್ಜೆಕ್ಟ್ ನಾಲೆಡ್ಜ್ ಇರೋರೆಲ್ರಿಗೂ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಬೇರೆ ಅಂಶಗಳನ್ನು ಫೋಕಸ್ ಮಾಡ್ತಾ ಹೋಗ್ತೀವಿ. ಇದು 10th ಸ್ಟ್ಯಾಂಡರ್ಡಲ್ಲಿ ಕೋರ್ಸ್ ನಂಬರ್ 2, ವಿಚ್ ಈಸ್ ಬೋರ್ಡ್ ಎಕ್ಸಾಮ್ ಮಾಸ್ಟರಿ. ದಿಸ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ, ಯುವರ್ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಲ್ಸೋ. ಯಾವುದೇ ಎಕ್ಸಾಮ್ಗಾದ್ರೂ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. 3ನೇ ಕೋರ್ಸ್ ನೀವು ಫಸ್ಟ್ PUC, ಸೆಕೆಂಡ್ PUCಗೆ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ ಮಾಸ್ಟರಿ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗಬೇಕು ಅಂತಂದರೆ ಏನು ಡೆವಲಪ್ಮೆಂಟ್ ಆಗಬೇಕು, ಆ ಕೋರ್ಸ್ ನಿಮಗೆ ಆಕ್ಸೆಸಿಬಲ್ ಮಾಡ್ತೀವಿ. ದಟ್ ಈಸ್ ಫಾರ್ 2 years ಯು ವಿಲ್ ಹ್ಯಾವ್ ಆಕ್ಸೆಸ್ ಟು ದಟ್. ಅರ್ಥ ಆಗ್ತಿದೆಯಾ? ಅಲ್ಲೂ ಅಷ್ಟೇ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಅದನ್ನು ಹೇಳ್ಕೊಡೋದಿಲ್ಲ ನಾವು. ನಿಮ್ಮ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಆಸ್ಪೆಕ್ಟ್ಸ್ ಅದರಲ್ಲಿ ಕವರ್ ಮಾಡಿರ್ತೀವಿ. ಇನ್ನು ನೀವು ಡಿಗ್ರಿಗೆ ಬಂದಾಗ, ವೆನ್ ಯು ಆರ್ ಪರ್ಸ್ಯೂಯಿಂಗ್ ಯುವರ್ ಡಿಗ್ರಿ, 2 ಕೋರ್ಸಸ್ಗೆ ನಿಮಗೆ ಆಕ್ಸೆಸ್ ಸಿಗುತ್ತೆ. ಒಂದು ಲೀಡರ್ಶಿಪ್ ಕೋರ್ಸ್, ಇನ್ನೊಂದು ಆಂಟ್ರಪ್ರನರ್ಶಿಪ್ ಕೋರ್ಸ್. ಲೀಡರ್ ಆಗಿ ಡೆವಲಪ್ ಆಗಬೇಕು ಅಂತಂದರೆ ಏನು ಮಾಡಬೇಕು, ಒಂದು ಆಂಟ್ರಪ್ರನರ್ ಆಗಿ ಡೆವಲಪ್ ಆಗಬೇಕು ಅಂದರೆ ಏನು ಮಾಡಬೇಕು, ಉದ್ಯಮಿ ಆಗಬೇಕು ಅಂತಂದರೆ ಏನು ಮಾಡಬೇಕು, ಇದೆಲ್ಲದಕ್ಕೂ ಟ್ರೈನಿಂಗ್ ಇದೆ. ಎಲ್ಲದಕ್ಕೂ ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು. ಸಡನ್ನಾಗಿ ನೀವು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಬಿಸ್ನೆಸ್ ಆಗಿಬಿಡೋದಿಲ್ಲ. ಆ ಥರ ಏನು ತಿಳುವಳಿಕೆ ಇಲ್ಲದಲ್ಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಪ್ರಯತ್ನಪಟ್ಟು ಕೈ ಸುಟ್ಕೊಂಡು ಇರೋದೆಲ್ಲ ಕಳ್ಕೊಂಡಿರೋವಂಥವ್ರು ನಿಮಗೆ ಬೇಕಾದಷ್ಟು ಜನ ಸಿಗ್ತಾರೆ. ಬಿಸ್ನೆಸ್ ಮಾಡ್ತೀನಿ ಅನ್ನೋ ಪ್ರಯತ್ನ ಮಾಡಿ ಸೋತವರೇ ನಿಮಗೆ ಜಾಸ್ತಿ ಸಿಗೋದು ಗೆದ್ದವ್ರಿಗಿಂತ. ಅರ್ಥ ಆಯ್ತಾ? ನಿಮ್ಮ ಮನೆಗಳಲ್ಲೂ ಇರ್ತಾರೆ ಅಲ್ವಾ? ನಾವೇನೋ ಟ್ರೈ ಮಾಡಿದ್ವಿ, ಅದೆಲ್ಲ ಆಗಲಿಲ್ಲ, ಆಮೇಲೆ ಏನು ಬೇಡ ಅಂತ ಜಾಬ್ ಮಾಡ್ತಿದ್ದೀವಿ ಅಂತ ಅನ್ನೋವಂಥವ್ರು. ಜಾಬಲ್ಲಿರೋರು ಎಲ್ಲರೂ ಅನ್ಕೊತಾ ಇರ್ತಾರೆ, ಇದನ್ನೆಲ್ಲ ನಾನೇ ಮಾಡ್ಬೋದಲ್ಲ, ನಾನೇ ಒಂದು ಬಿಸ್ನೆಸ್ ಮಾಡ್ತೀನಿ ಒಂದು 5 ವರ್ಷ ಆದಮೇಲೆ ಅಂತ ಅಂದ್ಕೊತಿರ್ತಾರೆ. ಆ 5 ವರ್ಷ ಬರೋದೇ ಇಲ್ಲ. ಅಕಸ್ಮಾತ್ ಬಂತು ಅಂತಂದರೆ ಅವ್ರು ಪ್ರಿಪ್ರೇಷನ್ ಮಾಡ್ದಲ್ಲೇ ಮಾಡೋಕ್ಕೆ ಹೋದರೆ ಕೈ ಸುಟ್ಕೊತಾರೆ. ಸೊ ಇದೆಲ್ಲದನ್ನು ಹೇಳ್ಕೊಡೋದು. ಸೊ ನೀವು ಪ್ರೋಗ್ರೆಷನ್ ನೋಡಿದ್ರೆ, ಫಸ್ಟು ನಿಮ್ಮ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ಫೌಂಡೇಶನ್ ನಿಮ್ಮಲ್ಲಿ ಗಟ್ಟಿ ಮಾಡ್ತೀವಿ 8th, 9th, 10th ಅಲ್ಲಿರುವಾಗ. 10th ಬಂದಾಗ ಒಂದು ಘಟ್ಟ, ಅದು ಆ ಘಟ್ಟ ದಾಟೋದಕ್ಕೆ ಬೇಕಾಗಿರುವಂಥ ಬೋರ್ಡ್ ಎಕ್ಸಾಮ್ ಮಾಸ್ಟರಿ ಪ್ರೋಗ್ರಾಮ್ ನಿಮಗೆ ಸಿಗುತ್ತೆ. ಫಸ್ಟ್ PU, ಸೆಕೆಂಡ್ PUಗೆ ಬಂದಾಗ, ವೆದರ್ ಯು ಆರ್ ಇನ್ ಸೈನ್ಸ್, ಕಾಮರ್ಸ್ ಆರ್ ಆರ್ಟ್ಸ್, ಆ ಟೈಮಲ್ಲಿ ನೀವು ಕಾಂಪಿಟೇಷನ್ ಕಡೆಗೆ ಫೋಕಸ್ ಆಗ್ತಾ ಹೋಗಬೇಕು. 10th ನಿಮಗೆ 100 ಜನ 625 ಬಂದರೆ 100 ಜನ ಫಸ್ಟ್ ರ್ಯಾಂಕ್ ಅಂತಲೇ ಲೆಕ್ಕ. ಆದರೆ ನೀಟಲ್ಲಾಗಲಿ, JEE-ನಲ್ಲಾಗಲಿ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಾಗಲಿ, ನಿಮ್ಮ ಲಾ ಓದಬೇಕು ಅನ್ನೋರಿಗೆ ಕ್ಲಾಟ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದೇ ಮಾರ್ಕ್ಸ್ 10 ಜನ ತೊಗೊಂಡ್ರೆ 10 ಜನಕ್ಕೆ ಒಂದೇ ರ್ಯಾಂಕ್ ಸಿಗೋದಿಲ್ಲ. 1 to 10 ರ್ಯಾಂಕ್ಸ್ ಆಗುತ್ತದು. ಅದಾದಮೇಲೆ ನೆಕ್ಸ್ಟ್ ರ್ಯಾಂಕ್ ಇನ್ನೊಬ್ಬ ಬಂದ ಅಂತಂದರೆ ಅವನಿಗೆ ಸೆಕೆಂಡ್ ರ್ಯಾಂಕ್ ಅಲ್ಲ, ಅವನಿಗೆ 11ನೇ ರ್ಯಾಂಕ್ ಬರುತ್ತೆ. ಯು ಅಂಡರ್ಸ್ಟ್ಯಾಂಡ್? ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಪೊಸಿಷನ್ಗೆ ಒಬ್ಬರೇ ಇರ್ತಾರೆ, ಆದರೆ ಒಂದೇ ಮಾರ್ಕ್ಸ್ ಇರುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅದು ಕಾಂಪಿಟೇಷನ್. ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ಗೂ ನಿಮಗೂ 10 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇದ್ರೂ
ಆ 10 ಮಾರ್ಕ್ಸಲ್ಲಿ 1000 ರ್ಯಾಂಕ್ ಇರ್ಬೋದು. ದಟ್ ಈಸ್ ಹೌ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್. ಅದ್ರ ಫೋಕಸ್ಸೇ ಬೇರೆ, ಅದ್ರ ಮೇಲೆ ಪ್ರಿಪ್ರೇಷನ್ನೇ ಬೇರೆ. ದಟ್ ಈಸ್ ವಾಟ್ ಯು ವಿಲ್ ಬಿ ಟ್ರೈನ್ಡ್ ಆನ್. 16ರಿಂದ 18ನೇ ವಯಸ್ಸಿನಲ್ಲಿ ಕಾಂಪಿಟೇಷನ್ನ ಹೆಂಗೆ ಫೇಸ್ ಮಾಡಬೇಕು, ಕಾಂಪಿಟೇಷನಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋಂಥ ಗೈಡೆನ್ಸನ್ನು ಕೊಡ್ತೀವಿ. ಅದಾಯಿತು, ಕಾಂಪಿಟೇಷನ್ ದಾಟ್ಕೊಂಡ್ರಿ, ಡಿಗ್ರಿಗೆ ಸೇರ್ಕೊಂಡ್ರಿ. ಡಿಗ್ರಿಗೆ ಸೇರಿದಾಗ ಆ ಅರ್ಲಿ ಅಡಲ್ಟ್ಹುಡ್ 18ರಿಂದ ಸುಮಾರು 23-24 ವರ್ಷದವರೆಗೂ ನೀವು ಇಡೀ ಪ್ರಪಂಚನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನು ಡೆವಲಪ್ ಮಾಡ್ಕೊಳ್ಬೇಕು. ನಿಮ್ಮ ಕೋರ್ಸಲ್ಲಿ ನೀವು MBBS ಮಾಡ್ತಿರ್ಬೋದು, BTech ಮಾಡ್ತಿರ್ಬೋದು, ಲಾ ಮಾಡ್ತಿರ್ಬೋದು, ಏನಾದರೂ ಮಾಡ್ತಿರ್ಬೋದು. ಅಲ್ಲಿ ನಿಮಗೆ ಆ ಸಬ್ಜೆಕ್ಟಿಗೆ ಸಂಬಂಧಪಡುವಂಥ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಸಿಗುತ್ತೆ ಹೊರತು ಜೀವನಕ್ಕೆ ಬೇಕಾಗಿರುವಂಥ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಸಿಗೋದಿಲ್ಲ. ಆ ಜೀವನಕ್ಕೆ ಬೇಕಾಗಿರುವಂಥ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸನ್ನು ನಿಮಗೆ ಕೊಡಬೇಕು ಅಂತಂದರೆ ಆ ಕೋರ್ಸ್ ನಿಮಗೆ 3ರಿಂದ 5 ವರ್ಷ. ನಮ್ಮಲ್ಲಿ ಏನಂತಂದರೆ ನಿಮ್ಗೆ ಯಾವ ಕೋರ್ಸನ್ನು ನಾವು ಆ್ಯಕ್ಸೆಸ್ ಕೊಟ್ಟಿರ್ತೀವೋ ಅದು ನಿಮಗೆ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ. ಬಟ್ ಅದನ್ನು ಟೈಮ್ ಲಿಮಿಟ್ ಮಾಡ್ತೀವಿ ನಾವು ಸ್ವಲ್ಪ. ನಿಮ್ಗೆ ಅದು ಆ್ಯಕ್ಸೆಸ್ ಸಿಗುತ್ತೆ, ಬಟ್ ವಿ ವಿಲ್ ಲಿಮಿಟ್ ದ ಟೈಮ್. ಯಾಕಂದರೆ ಸುಮ್ಮನೆ ಆನ್ಲೈನಲ್ಲಿ ಹೋದ್ವಿ, ಕೋರ್ಸ್ ತೊಗೊಂಡ್ವಿ ಅನ್ನೋಂಥವ್ರು ನಮಗೆ ಜಾಸ್ತಿ ಜನ ಬೇಕಾಗಿಲ್ಲ. ಅದರಿಂದ ಒಂದೊಂದೇ ಹೆಜ್ಜೆ ಮುಂದೆ ಬಂದು ರಾಷ್ಟ್ರಕ್ಕೆ ಉತ್ತಮವಾದ ಪ್ರಜೆಗಳಾಗಬೇಕು, ರಾಷ್ಟ್ರ ನಿರ್ಮಾಣದ ಕಡೆಗೆ ಕೆಲಸ ಮಾಡುವಂಥವ್ರಾಗಬೇಕು. ಸೊ ಇದು ಬರೀ ಆನ್ಲೈನಲ್ಲಿರುವಂಥ ಪ್ರೋಗ್ರಾಮ್ ಅಲ್ಲ. ಹಂತವಾಗಿ ನಿಮ್ಗೆ ಆ ಕೋರ್ಸಲ್ಲಿ ನೀವು ಎಷ್ಟು ಚೆನ್ನಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದೀರಾ, ಇದೆಲ್ಲದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಯಾರು ಬೆಳವಣಿಗೆ ಹೊಂದುತ್ತಾ ಇದ್ದೀರಾ, ಯಾರು ಕಮಿಟ್ಮೆಂಟ್ ತೋರಿಸ್ತಾ ಇದ್ದೀರಾ, ಇಂಥವ್ರಿಗೆಲ್ಲ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾ ಆನ್ಲೈನ್ ಆಫ್ಲೈನ್ ಹೈಬ್ರಿಡ್ ಮಾಡ್ತಾ ಹೋಗಿ ಗ್ರ್ಯಾಜುವಲಿ ವಿ ವಿಲ್ ಐಡೆಂಟಿಫೈ ಪೀಪಲ್ ಹೂ ಆರ್ ಕೇಪಬಲ್ ಆಫ್ ಲೀಡಿಂಗ್ ದ ನೇಷನ್. ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಯಾವ್ಯಾವ ಥರದ ಗೈಡೆನ್ಸನ್ನು ಕೊಡಬೇಕೋ ಆ ಗೈಡೆನ್ಸನ್ನು ಕೊಡ್ತಾ ಹೋಗ್ತೀವಿ. ದಿಸ್ ಈಸ್ ದ ಹೋಲ್ ಪ್ರೋಗ್ರಾಮ್. ಇಷ್ಟೇ ನಾನು ಹೇಳಬೇಕಿದ್ದು. ನಾನು ಹೇಳಬೇಕಿರೋದು ಏನು, ನಿಮ್ಗೆಲ್ಲರಿಗೂ ಆಸೆ ಇದೆ, ಏನೋ ಮಾಡಬೇಕು ಅನ್ನೋ ಆಸೆ ಇದೆ. ಆಸೆ ಇಲ್ಲದವ್ರು ಯಾರೂ ಇಲ್ಲ. ಎಲ್ಲರೂ ಕೆಲಸ ಮಾಡೋಕ್ಕೂ ರೆಡಿ ಇದ್ದೀರಾ. ಆಲ್ ಆಫ್ ಯು ಆರ್ ರೆಡಿ ಟು ವರ್ಕ್ ಹಾರ್ಡ್ ಆಲ್ಸೋ. ಯು ಆರ್ ಆಲ್ರೆಡಿ ವರ್ಕಿಂಗ್ ಹಾರ್ಡ್ ಆಲ್ಸೋ. ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಸಕ್ಸಸ್ ಸಿಗಬೇಕು ಅಂತಂದರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಕೊಳ್ಬೇಕು. ನೀವೀಗ ಹೊರಗಡೆ ಕೆಲಸ ಮಾಡ್ತಿದ್ದೀರಾ. ಯು ಆರ್ ಫೋಕಸಿಂಗ್ ಆನ್ ದ ಸಬ್ಜೆಕ್ಟ್, ವೆರಿ ಗುಡ್, ನೋ ಪ್ರಾಬ್ಲಮ್. ಯು ಆರ್ ಫೋಕಸಿಂಗ್ ಆನ್ ಯುವರ್ ನೋಟ್ಸ್, ಅದನ್ನು ಪ್ರಿಪೇರ್ ಮಾಡ್ತಿದ್ದೀರಾ, ಎಕ್ಸಾಮ್ ಕಡೆಗೆ ಪ್ರಿಪೇರ್ ಮಾಡ್ತಿದ್ದೀರಾ. ನಿಮ್ಮನ್ನು ನೀವು ತಯಾರಿ ಮಾಡ್ಕೊತಿಲ್ವಲ್ಲ. ಆಲ್ರೈಟ್. ಸೊ ಆ 16 ಪಾಯಿಂಟ್ಸ್ ಏನೇನು ಅನ್ನೋದು, ಆ 16 ಪಾಯಿಂಟ್ಸ್ ನಿಮಗೀಗ ಫಸ್ಟ್ ಶುರುವಾಗುವಂಥದ್ದು ಸಕ್ಸಸ್ ಬ್ಲೂ ಪ್ರಿಂಟ್. ಯಾವ್ಯಾವ ಅಂಶಗಳು ಅನ್ನೋದನ್ನು ಹೇಳ್ತೀನಿ. ಐ ವಿಲ್ ನಾಟ್ ಎಕ್ಸ್ಪ್ಲೈನ್. ಓಕೆ, ಈಗ ನಿಮಗೆ ಬರೀ ಔಟ್ಲೈನ್ ಅಷ್ಟೇ. ಐ ವಾಂಟ್ ಟು ಟೆಲ್ ಯು ದಟ್ ದಿಸ್ ಇಸ್ ಅ ಪ್ರೋಗ್ರಾಮ್ ವೇರ್ ವಿ ಆರ್ ಬ್ರಿಂಗಿಂಗ್ ಟುಗೆದರ್ ಅ ಲಾಟ್ ಆಫ್ ಟಾಪ್ ಕ್ಲಾಸ್ ಲೀಡರ್ಸ್ ಆ್ಯಂಡ್ ಆಂಟರ್ಪ್ರಿನರ್ಸ್ ಆನ್ ಒನ್ ಪ್ಲಾಟ್ಫಾರ್ಮ್. ದ ಗ್ಲೋಬಲ್ ನೆಟ್ವರ್ಕ್ ಆಫ್ ರೋಟರಿ ಆ್ಯಂಡ್ ದ ನ್ಯಾಷನಲ್ ಓರಿಯೆಂಟೇಷನ್ ಆಫ್ ರಿಬಿಲ್ಡ್ ಇಂಡಿಯಾ ವಿತ್ ಮೀ ಆ್ಯಸ್ ದ ಲೀಡ್ ಆಫ್ ದ ಇನಿಷಿಯೇಟಿವ್. ಇಡೀ ಪ್ರೋಗ್ರಾಮನ್ನು ನಾನು ಲೀಡ್ ಮಾಡ್ತಾ ಇರ್ತೀನಿ. ಇದು ಎಲ್ಲದನ್ನು ಒಟ್ಟುಗೂಡಿಸಿ ಯಂಗ್ಸ್ಟರ್ಸಿಂದ, ಹೈಸ್ಕೂಲಿಂದ ತಗೊಂಡು ನಾವೊಂದು 7-8 ವರ್ಷ, 8ರಿಂದ 10 ವರ್ಷ ನರ್ಚರ್ ಮಾಡಿದ್ರೆ ಗ್ರ್ಯಾಜುಯೇಟ್ಸ್ ಆಗೋದ್ರ ಜೊತೆಗೆ ನೀವು ದೇಶಕ್ಕೆ ನಾಯಕರಾಗ್ತೀರಾ, ಪ್ರಪಂಚದ ಮಟ್ಟಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡುವಂಥ ಉದ್ಯಮಿಗಳಾಗ್ತೀರ. ಎಲ್ಲಿಂದನಾದರೂ ಬರ್ಬೋದು ಅವರೇನು ಇಂಥವರಿಂದನೇ ಬರಬೇಕು, ಇಂಥ ಮನೆಯಿಂದ ಬರಬೇಕು, ಅವ್ರಿಗೆ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಅವ್ರು ಆಲ್ರೆಡಿ ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ಆಲ್ರೆಡಿ ಪೊಲಿಟಿಷಿಯನ್ಸ್ ಆಗಿರಬೇಕು, ಅವ್ರ ಮಕ್ಕಳು ಮಾತ್ರ ಲೀಡರ್ ಆಗಬೇಕು, ಏನಿಲ್ಲ. ಯಾರೇನು ಬೇಕೋ ಆಗ್ಬೋದು. ಅದಕ್ಕೆ ಬೇಕಾಗಿರುವಂಥ ಪೂರಕ ವಾತಾವರಣ ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಈ ಸ್ಟೂಡೆಂಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್. ಇದರ ಫೋಕಸ್ ಬರೀ ಸ್ಟೂಡೆಂಟ್ಸ್. ನಮಗೆ ಐಡಿಯಲಿ ಹೈಸ್ಕೂಲಿಂದ ಸಿಗುವಂಥ ಸ್ಟೂಡೆಂಟ್ಸ್ ಮುಂದಕ್ಕೆ ನರ್ಚರ್ ಮಾಡ್ತಾ ಹೋಗ್ಬೋದು. ಇಷ್ಟ ಆಯ್ತಾ? ಸೊ 16 ಪಾಯಿಂಟ್ಸ್ ನಾನು ಹೇಳ್ತೀನಿ. ರೊಟೀನ್ ಅಂದರೆ ನಿಮ್ಮ ದಿನಚರಿಯನ್ನು ಹೆಂಗೆ ನಿಭಾಯಿಸೋದು ಮೊದಲನೇ ಹೆಡ್ಡಿಂಗ್ ಅಂತ ಅಂದ್ಕೊಳ್ಳಿ. ಅಕಾಡೆಮಿಕ್ಸ್, ನಿಮ್ಮ ಸ್ಟಡೀಸನ್ನು ನಿಭಾಯಿಸುವಂಥದ್ದು 2ನೇ ಹೆಡ್ಡಿಂಗ್. 3ನೇದು ಪರ್ಸನಲ್ ಡೆವಲಪ್ಮೆಂಟ್. 4ನೇದು ಎಕ್ಸಾಮ್ ಪರ್ಫಾರ್ಮೆನ್ಸ್. ಈ 4 ಕ್ಯಾಟಗರೀಸಲ್ಲಿ 16 ಪಾಯಿಂಟ್ಸನ್ನು ನಾವು ಕವರ್ ಮಾಡ್ತೀವಿ. ಅರ್ಥ ಆಯ್ತಾ? ಇದು 4 ಬೇಕಲ್ವಾ? ನಿಮ್ಮ ದಿನಚರಿ ಸರಿಯಾಗಿರಬೇಕು. ದಿನಚರಿ ಸರಿಯಾಗಿದ್ದರೆ ಡಿಸಿಪ್ಲಿನ್ ಇರುತ್ತೆ. ನಿಮಗೆ ಅಕಾಡೆಮಿಕ್ ಪ್ರಾಸೆಸ್ ಸರಿಯಾಗಿ ಗೊತ್ತಿದ್ದರೆ ನೀವು ಕಲಿಯೋದು ಚೆನ್ನಾಗಿ ಕಲಿತೀರಾ, ಚೆನ್ನಾಗಿ ಬಳಸ್ಕೊತೀರಾ, ಅದನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ. ಪರ್ಸನಲ್ ಡೆವಲಪ್ಮೆಂಟ್ ಚೆನ್ನಾಗಿದ್ದರೆ ನೀವು ವ್ಯಕ್ತಿಗಳಾಗಿ ಶಕ್ತಿಯಾಗಿ ಡೆವಲಪ್ ಆಗ್ತೀರಾ. ಯು ವಿಲ್ ಡೆವಲಪ್ ಆಸ್ ಸ್ಟ್ರಾಂಗ್ ಇಂಡಿವಿಜುವಲ್ಸ್. ಎಕ್ಸಾಮ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ವಿಚಾರಗಳು ನಿಮಗೆ ಗೊತ್ತಿದ್ದರೆ ನೀವು ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. 16 ಪಾಯಿಂಟ್ ಏನು? ರೊಟೀನಲ್ಲಿ ಫುಡ್, ಆಕ್ಟಿವಿಟೀಸಲ್ಲಿ ಯೋಗ, ಸ್ಪೋರ್ಟ್ಸ್. ಎಷ್ಟಾಯಿತು? 4 ಆಯಿತು. ಫುಡ್, ಆಕ್ಟಿವಿಟೀಸ್, ಯೋಗ, ಸ್ಪೋರ್ಟ್ಸ್. 5ನೇದು
ಇದು ಮೂರಾಯಿತು. ಸೊ ಇದು 2, 3. 4ನೇದು ಸ್ಲೀಪ್, ಅದೇ 3ನೇದು ಸ್ಪೋರ್ಟ್ಸು ಸರ್. 4ನೇದು ಸ್ಲೀಪ್, ನಿದ್ದೆ. 5ನೇದು ಗ್ಯಾಡ್ಜೆಟ್ ಯೂಸ್. ಇದೆಯಲ್ಲ ನಿಮ್ಮ ಬ್ರಹ್ಮರಾಕ್ಷಸಗಳು ನಿಮ್ಮ ಜೊತೆಗೆ, ಅದು ಯಾವುದು ಬ್ರಹ್ಮರಾಕ್ಷಸ ನಿಮ್ಮ ಮನೇಲಿರೋದು? ಹಾಂ, ಕಾಂತಾರ ನೋಡಿದ್ದೀರಲ್ವಾ? ಕಾಂತಾರದಲ್ಲಿ ಬ್ರಹ್ಮರಾಕ್ಷಸ ಗುಹೆ ಒಳಗೆ ಕೂತಿರ್ತಾನೆ. ವಾಸ್ತವದಲ್ಲಿ ಬ್ರಹ್ಮರಾಕ್ಷಸ ನಿಮ್ಮ ಪಾಕೆಟ್ ಒಳಗೆ ಕೂತಿರ್ತಾನೆ ಅಲ್ವಾ? ಓಡಾಡುವಾಗ ಪಾಕೆಟ್ ಒಳಗಡೆ, ಮಲಗಿರುವಾಗ ತಲೆ ಕೆಳಗಡೆ, ಊಟ ಮಾಡುವಾಗ ತಟ್ಟೆ ಪಕ್ಕದಲ್ಲಿ. ಕಡೆಗೆ ದರಿದ್ರ ಅಂತಂದ್ರೆ ನೀವು ಟಾಯ್ಲೆಟ್ಗೆ ಹೋದಾಗ ಕಮೋಡ್ ಮೇಲೂ ಕೂತಿರ್ತಾನೆ ಅಲ್ವಾ? ಈ ಬ್ರಹ್ಮರಾಕ್ಷಸನಿಂದ ನೀವು ಬಚಾವಾಗೋದು ಹೆಂಗೆ? ಅದು ಕಲಿಬೇಕದನ್ನ, ಇಲ್ಲಾಂದ್ರೆ ಬಿಡೋದಿಲ್ಲ ಬ್ರಹ್ಮರಾಕ್ಷಸ. ಓಕೆ, ಮಕ್ಕಳನ್ನಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನ್ನ, ಅಜ್ಜಿ ತಾತನೂ ಬಿಡ್ತಾ ಇಲ್ಲ ಬ್ರಹ್ಮರಾಕ್ಷಸ. ಇನ್ಫ್ಯಾಕ್ಟ್ ಅವ್ರನ್ನೇ ಜಾಸ್ತಿ ಹಿಡ್ಕೊಂಡಿರೋದು. ನಿಮಗೆ ಬಲವಂತ ಮಾಡಿ ಬೈದಾದ್ರೂ ಬಿಡಿಸ್ತಾರೆ, ಅವ್ರಿಗೆ ಯಾರು ಹೇಳ್ತಾರೆ ಅಲ್ವಾ? 6ನೇದು ಪ್ರಯಾರಿಟಿ ಫೋಕಸ್. ಪ್ರಯಾರಿಟಿ ಫೋಕಸ್ ಅಂದರೆ ನಿಮಗೆ ಯಾವಾಗ ಏನು ಪ್ರಯಾರಿಟಿ ಇರುತ್ತೋ ಅದ್ರ ಮೇಲೆ ಫೋಕಸನ್ನು ಹಿಡಿದಿಟ್ಕೊಳ್ಳೋದು ಹೇಗೆ. ಈ 6 ಒಂದೊಂದು ಸೈನ್ಸ್ ಇದು. ಇದಿಷ್ಟ್ರ ಮೇಲೂ ಬೇಕಾದಷ್ಟು ರಿಸರ್ಚ್ ನಡೆದಿದೆ, ಬೇಕಾದಷ್ಟು ಸ್ಟಡೀಸ್ ಇದೆ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಸಮುದ್ರದಷ್ಟು ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್ ಒಂದೊಂದ್ರ ಮೇಲೂ ಇದೆ. ಆದರೆ ವಿಪರ್ಯಾಸ ಅಂತಂದರೆ ನಮಗೆ ವ್ಯವಸ್ಥೆ ಇದು ಯಾವುದನ್ನು ಹೇಳ್ಕೊಡೋದಿಲ್ಲ. ನಿಮ್ಮ ಶಿಕ್ಷಕರು ಅವರ ಸ್ವಇಚ್ಛೆಯಿಂದ, ಅವರ ಪರ್ಸನಲ್ ಇಂಟ್ರೆಸ್ಟಿಂದ ಹೇಳ್ಕೊಡ್ತಾರೆ. ಬಟ್ ವ್ಯವಸ್ಥೆ ಇದು ಯಾವುದನ್ನು ಹೇಳ್ಕೊಡೋದಿಲ್ಲ. ನಾವು ಕಲಿಬೇಕು. ಇದನ್ನು ಕಲ್ತಿಲ್ಲ ಅಂತಂದರೆ ನಮಗೆ ಪ್ರೋಗ್ರೆಸ್ ಇಲ್ಲ. ಅಕಾಡೆಮಿಕ್ಸಲ್ಲಿ ಕಲಿಯೋದು ಹೆಂಗೆ, ಕಲಿಯೋದು ಏನು ಅನ್ನೋದು ನಿಮಗೆ ಗೊತ್ತು. ಕಲಿಯೋದು ಹೇಗೆ? ಮೊದಲನೇದು ಹೌ ಟು ಲರ್ನ್. ಯಾಕಂದರೆ ಇವಾಗ ನಿಮಗೆ ಕಲಿಸೋರಿದ್ದಾರೆ, ಕಮಿಟ್ಮೆಂಟ್ ಇರೋವಂಥ, ನಿಮ್ಮ ಹಿಂದೆ ಬಿದ್ದು ಕಲಿಸೋವಂಥ ಟೀಚರ್ಸು. ಇನ್ನು ಕೆಲವೇ ವರ್ಷಗಳಲ್ಲಿ ಕಲಿಯೋದು ಒಂದು ರಾಶಿ ಇರುತ್ತೆ, ಕಲಿಸೋರು ಯಾರೂ ಇರೋದಿಲ್ಲ. ಆವಾಗ ಹೆಂಗೆ ಕಲಿತೀರಾ? ಕಲಿಯೋದು ಹೇಗೆ ಅಂತ ಕಲ್ತಿಲ್ಲ ಅಂತಂದರೆ, ಸುಮ್ಮನೆ ಪುಸ್ತಕ ಇಟ್ಕೊಂಡು ಓದ್ತೀನಿ ಅಂತಂದರೆ ಕಲಿಯೋಕ್ಕಾಗಲ್ಲ. ಕಲಿಯೋದಕ್ಕೂ ಒಂದು ಪದ್ಧತಿ ಇದೆ. ಅದು ಹೇಗೆ, ಏನದು? ಹೌ ಟು ಲರ್ನ್. 2ನೇದು ಹೌ ಟು ಕಲ್ತಿದ್ದನ್ನು ನೀವು ಮತ್ತೆ ರಿಪೀಟ್ ಮಾಡಬೇಕು, ರಿವೈಸ್ ಮಾಡಬೇಕು ಅಂತಂದರೆ ನೋಟ್ಸ್ ಮಾಡೋಕ್ಕೆ ಬರಬೇಕು ನಿಮಗೆ. ನೀವೇನು ಮಾಡ್ತೀರಾ? ನೋಟ್ಸು ಮಲ್ಟಿ ಕಲರ್ ಪೆನ್ ಇಟ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಪೇಂಟಿಂಗ್ ಮಾಡ್ತೀರಾ. ಕಡೆಗೆ ಇವಾಗ ಕಡಿಮೆ ಅದಿರ್ಬೋದು, ಬಿಕಾಸ್ ಎಲ್ಲ ಹೈಲೈಟರ್ ಇಟ್ಕೊಂಡು ಬಣ್ಣ 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 ಹೊಡೆದ್ಬಿಡೋದು ಬುಕ್ ತುಂಬ. ರಿವಿಷನ್ ಮಾಡುವಾಗ ಆ ಬುಕ್ ತೆಗೆದು ನೋಡಿದ್ರೆ ಈ ಪಾಠ ಆಗಿರೋದೇ ನಂಗೆ ಡೌಟ್ ಇದೆಯಲ್ಲ, ಹೆಂಗಿಲ್ಲ ಇಷ್ಟೊಂದು ಬಣ್ಣ ಬಂತು ಅಂತ ಅನ್ಸುತ್ತೆ. ಇವಾಗೆಲ್ಲ ನೀವು PUCಗೆ ಹೋದಾಗ, ನೀವು ಡಿಗ್ರಿಗೆಲ್ಲ ಹೋದಾಗ ಫುಲ್ ಬಣ್ಣ ಹೊಡೆದ್ಬಿಟ್ಟಿರ್ತೀರ. ಆದರೆ ನಿಮಗದು ಓದಿದ್ದೀರ ಅನ್ನೋದು ಮರ್ತೋಗಿದೆ, ಪಾಠ ಆಗಿದೆ ಅನ್ನೋದು ಮರ್ತೋಗಿರುತ್ತೆ, ಏನೂ ನೆನಪಿರಲ್ಲ. ಬುಕ್ ತೆಗೆದಾಗ ಆ ಬಣ್ಣ ನೋಡಿದ್ರೆ ಅದು ಗೊತ್ತಾಗುತ್ತೆ, ಮೋಸ್ಟ್ಲಿ ಆಗಿದೆಯೇನೋ ಅಪ್ಪ ಅಂತ ಅನ್ಸುತ್ತೆ. ಓಕೆ, ನೋಟ್ಸ್ ಮಾಡೋದನ್ನು ಕಲಿಬೇಕು. 2ನೇದು. 3ನೇದು ಹೌ ಟು ರಿವೈಸ್. ಬೇಕಲ್ವಾ? ಎಲ್ಲ ಬೇಕಲ್ಲ ಇದು. ನೀವು ಸರಿಯಾಗಿ ಕಲಿಬೇಕು, ಅದನ್ನು ಸರಿಯಾಗಿ ನೋಟ್ಸ್ ಮಾಡೋಕ್ಕೆ ಬರಬೇಕು, ಸರಿಯಾಗಿ ರಿವಿಷನ್ ಮಾಡೋಕ್ಕೆ ಬರಬೇಕು. ಸರ್ ಇವೆಲ್ಲ ಮಾಡ್ತಿದ್ದೀವಲ್ಲ ಸರ್ ನಾವಾಗಲೇ. ನೀವು ಈ ಕೋರ್ಸ್ ಅಟೆಂಡ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಒಂದೊಂದ್ರ ಮೇಲೂ ನಿಮಗೆ ಮಿಲಿಯನ್ ಪುಟಗಳಷ್ಟು ರಿಸರ್ಚ್ ನಡೆದಿದೆ ಅಂತಂದರೆ ನಾವು ಮಾಡ್ತಿದ್ದೀವಲ್ಲ ಅಂತ ಅನ್ನೋದು. ಇದ್ರದ್ದು ಎಫೆಕ್ಟಿವ್ನೆಸ್ ಏನು ಗೊತ್ತಾ? ನನಗೆ ಕಲಿಯಕ್ಕೆ ಬರುತ್ತೆ ಅಂತಂದರೆ ಯಾರು ಕಲಿಸ್ದಲ್ಲೇ ನೀವು ಏನು ಬೇಕಾದರೂ ಕಲಿಯಕ್ಕೆ ನಿಮ್ಗೆ ಆಗಬೇಕು. ಹಾಗಾದರೆ ಮಾತ್ರ ನಿಮಗೆ ಕಲಿಯಕ್ಕೆ ಬರುತ್ತೆ ಅಂತ. ನಿಮಗೆ ನೋಟ್ಸ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಏನನ್ನು ಬೇಕಾದರೂ ನೀವು ಕಲ್ತ್ಕೊಂಡು, ನೀವು ನೋಟ್ ಮಾಡಿಕೊಂಡು ಅದನ್ನು ಮತ್ತೆ ರಿವೈಸ್ ಮಾಡೋದಕ್ಕೆ, ರಿಪೀಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗಬೇಕು. ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ಯು ನೋ ಹೌ ಟು ಮೇಕ್ ನೋಟ್ಸ್. ಆ ಥರ. 4ನೇದು ಹೌ ಟು ಟೇಕ್ ಅಸೆಸ್ಮೆಂಟ್. ಟೀಚರ್ಸ್ ಕೊಡೋದು, ಟೀಚರ್ಸ್ ಮತ್ತು ಸ್ಕೂಲ್ ಕಾಲೇಜ್ಗಳು ಕೊಡುವಂಥ ಟೆಸ್ಟ್ಗಳಲ್ಲದಲ್ಲೇ ನೀವು ಸರಿಯಾಗಿ ಪ್ರೋಗ್ರೆಸ್ ಆಗ್ತಿದ್ದೀರೋ ಇಲ್ವೋ, ನೀವು ಸರಿಯಾಗಿ ಕೆಲಸ ಮಾಡ್ತಿದ್ದೀರೋ ಇಲ್ವೋ ಅನ್ನೋದನ್ನು ನಿಮಗೆ ನೀವು ಹೆಂಗೆ ಪರೀಕ್ಷೆ ಮಾಡ್ಕೊಳ್ಳೋದು. ಅಸೆಸ್ಮೆಂಟ್ ಈಸ್ ಅ ಬಿಗ್ ಥಿಂಗ್. ಅದಾದಮೇಲೆ ಹೌ ಟು ಬೆನಿಫಿಟ್ ಫ್ರಮ್ ಅಸೆಸ್ಮೆಂಟ್. ಬರೀ ಪರೀಕ್ಷೆ ತೊಗೊಂಡ್ರೆ ಏನು ಪ್ರಯೋಜನ? ಪರೀಕ್ಷೆಯಿಂದ ಉಪಯೋಗ ಮಾಡ್ಕೊಳ್ಬೇಕಲ್ಲ. ಪರೀಕ್ಷೆಗಿಂತ ಮುಂಚೆ ಏನು ಮಾಡ್ತಿರೋ, ಎಸ್ಪೆಷಲಿ ಪ್ರಾಕ್ಟೀಸಲ್ಲಿ, ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅದಾದ ಮೇಲೆ ಏನು ಮಾಡ್ತೀರಾ ಅನ್ನೋದು. ನಿಮ್ಮ ಸಾಧಾರಣ ಅಭ್ಯಾಸ ಏನು? ನಾಳೆ ಟೆಸ್ಟ್ ಇದೆ, ಟೆಸ್ಟ್ವರೆಗೂ ಪ್ರಿಪೇರ್ ಮಾಡು, ಟೆಸ್ಟ್ ಆದಮೇಲೆ ಆ ಪೇಪರ್ ಬಿಸಾಕು, ಮುಂದಿನ ಟೆಸ್ಟಿಗೆ ಪ್ರಿಪೇರ್ ಆಗು. ಹಂಗೆ ಮಾಡಿದ್ರೆ ಟೆಸ್ಟ್ ತೊಗೊಂಡಿದ್ದು ಉಪಯೋಗ ಇಲ್ಲ.
ಟೆಸ್ಟ್ ಮುಗಿದ ಮೇಲೆ ನೀವು ಏನು ಕೆಲಸ ಮಾಡ್ತೀರೋ ಆ ಟೆಸ್ಟ್ ಕುರಿತು ದಟ್ ಈಸ್ ವಾಟ್ ವಿಲ್ ಡಿಟರ್ಮಿನ್ ಹೌ ವಿಲ್ ಯು ಪ್ರೋಗ್ರೆಸ್. ಇದು ಅಕಾಡೆಮಿಕ್ಸ್. ಎಷ್ಟು ಪಾಯಿಂಟ್ ಆಯಿತು? 5 ಇನ್ ಅಕಾಡೆಮಿಕ್ಸ್, 6 ಇನ್ ರುಟೀನ್, 11 ಆಯಿತು. ಪರ್ಸನಲ್ ಡೆವಲಪ್ಮೆಂಟಲ್ಲಿ ನೀವು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಬೇಕು ಅಂತಂದರೆ ಯು ನೀಡ್ ಟು ವರ್ಕ್ ಆನ್ ಹ್ಯಾಬಿಟ್ಸ್, ನಿಮ್ಮ ಅಭ್ಯಾಸಗಳು, ಆ್ಯಟಿಟ್ಯೂಡ್ಸ್, ಧೋರಣೆಗಳು, ಆ್ಯಂಡ್ ಯುವರ್ ಮೈಂಡ್ಸೆಟ್, ಮಾನಸಿಕತೆ. ಈ 3 ಇಲ್ಲ ಅಂತಂದರೆ ಎಷ್ಟೇ ಬುದ್ಧಿವಂತ ಆದ್ರೂ ಮುಗೀತು ಅನ್ಕತೆ, ಏನು ಪ್ರಯೋಜನ ಆಗಲ್ಲ. ಒಂದಲ್ಲ ಒಂದಿನ ಬೀಳ್ತಾನೆ. ಯಾವಾಗ ಬೀಳ್ತಾನೆ ಅನ್ನೋದಷ್ಟೇ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್. ಅರ್ಥ ಆಯ್ತಾ? ಕಡೆದು ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು ಅಂತಂದರೆ ಯು ನೀಡ್ ಟು ಹ್ಯಾವ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಪ್ರಿಪ್ರೇಷನ್. ಪ್ರಿಪ್ರೇಷನ್ ಸುಮ್ಮನೆ ಅಡ್ಡಾದಿಡ್ಡಿ ಮಾಡೋದಲ್ಲ, ಪ್ರಿಪ್ರೇಷನ್ಗೊಂದು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು. ಇಷ್ಟು ಜನಕ್ಕೆ ಸೇರಿಸಿ ನಾನು ನಿಮ್ಗೊಂದು ಆ್ಯಕ್ಷನ್ ಪ್ಲ್ಯಾನ್ ಕೊಡೋಕ್ಕಾಗಲ್ಲ. ನಿಮ್ಮದೇ ಆದಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್ ಡೆವಲಪ್ ಆಗಬೇಕು. ಇವಾಗ ಕೊಡ್ಬೋದು, ಬಿಕಾಸ್ ಸಿಲೆಬಸ್ ಚಿಕ್ಕದು, ಕರಿಕ್ಯುಲಮ್ ಕಡಿಮೆ ಇದೆ, ಎಕ್ಸಾಮ್ಸ್ ಪ್ರೆಡಿಕ್ಟೇಬಲ್ ಎಕ್ಸಾಮ್. ಬಟ್ ಮುಂದಕ್ಕೆ ನೀವು ಡಿಗ್ರಿಗೆಲ್ಲ ಹೋದಾಗ ನಿಮ್ಮ ಪ್ರಿಪ್ರೇಷನ್ಗೆ ನೀವೇ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಬರಬೇಕು. ಯು ನೀಡ್ ಟು ಗೆಟ್ ಟ್ರೈನ್ಡ್ ಆನ್ ಹೌ ಟು ಡೆವಲಪ್ ಅನ್ ಆ್ಯಕ್ಷನ್ ಪ್ಲ್ಯಾನ್. ಆ್ಯಂಡ್ ಎಕ್ಸಾಮ್ ರಿಲೇಟೆಡ್ ಸ್ಟ್ರಾಟಜಿ ಇರಬೇಕು. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇರ್ತೀರೋ ಆ ಎಕ್ಸಾಮನ್ನು ಟ್ಯಾಕಲ್ ಮಾಡೋದು ಹೆಂಗೆ ಅನ್ನೋ ಸ್ಟ್ರಾಟಜಿ ಇರಬೇಕು. ಕ್ರಿಕೆಟ್ ಆಡುವಾಗ ನನಗೆ ಚೆನ್ನಾಗಿ ಬ್ಯಾಟಿಂಗ್ ಆಡೋಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ನೀವು ಆಡೋಕ್ಕಾಗಲ್ಲ. ನಿಮ್ಮ ಎದುರಾಳಿ ಬೌಲರ್ಗಳು ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾವ ಬೌಲರ್ಗೆ ನೀವು ಯಾವ ಥರ ಆಡ್ತೀರ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ಎಲ್ರಿಗೂ ಬ್ಯಾಟ್ ಬೀಸ್ತೀನಿ ಅಂತಂದ್ರೆ ಅಲ್ಲೊಬ್ಬ ಬೌಲರ್ ಇರ್ತಾನೆ, ನೀವು ಬ್ಯಾಟ್ ಬೀಸೋಕೆ ಹೋದರೆ ಬುಡಕ್ಕೆ ಬರುತ್ತೆ ಬಾಲು. ಅವನ ಬೌಲಿಂಗನ್ನು ಡಿಫೆಂಡ್ ಮಾಡೋದು ಕಲಿಬೇಕು ನೀವು. ದಟ್ ಈಸ್ ಸ್ಟ್ರಾಟಜಿ, ನಾಟ್ ವೀಕ್ನೆಸ್. ಅರ್ಥ ಆಯ್ತಾ? ಎಷ್ಟಾಯಿತು? 16 ಪಾಯಿಂಟ್ಸ್ ಆಯ್ತಲ್ಲ. ದಿಸ್ ಈಸ್ ಯುವರ್ ಫೌಂಡೇಶನ್. ಈ ಫೌಂಡೇಶನನ್ನು 8th, 9th, 10th ಸಿಗುತ್ತೆ. ಇದಿಷ್ಟನ್ನು ವಿ ವಿಲ್ ಬಿ ವರ್ಕಿಂಗ್ ಆನ್. ಒಂದೊಂದು ಪಾಯಿಂಟ್ ಮೇಲೂ ಬೇರೆ ಬೇರೆ ಲೆವೆಲ್ಗಳಲ್ಲಿ ನಿಮಗೆ ಟ್ರೈನಿಂಗ್ ಮಾಡ್ಯೂಲ್ಸನ್ನು ನಾವು ಆಕ್ಸೆಸಿಬಲ್ ಮಾಡ್ತೀವಿ. ಯು ಕ್ಯಾನ್ ಯೂಸ್ ಇಟ್, ಬಳಸ್ಕೊಳ್ಳಿ. ಆ್ಯಂಡ್ ಪ್ರತಿ ಮಾಡ್ಯೂಲಲ್ಲೂ ಯಾವುದೇ ಒಂದು ಸಣ್ಣದೊಂದು 10-15 ನಿಮಿಷದ್ದೇನೋ ಒಂದು ವೀಡಿಯೋ ಇದೆ ಅಂತಂದರೆ ಅದರಿಂದ ಅದನ್ನು ಬಳಸ್ಕೊಳ್ಳೋದು ಹೆಂಗೆ, ಅದನ್ನು ನೀವು ನಿಮ್ಮ ಡೇ ಟು ಡೇ ಲೈಫ್ ಅಡಾಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದೇನೋ ಪ್ರಾಕ್ಟಿಕಲ್ ಟಿಪ್ ಇರುತ್ತೆ. ಅದನ್ನು ನೀವು ಫಾಲೋ ಮಾಡಬೇಕು. ನಿಮ್ಗೆ ಇದೆಲ್ಲದ್ರದ್ದು ಥಿಯರಿ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ. ಈವನ್ ಇಫ್ ಯು ಡೋಂಟ್ ನೋ ಹೌ ಇಟ್ ವರ್ಕ್ಸ್, ನೋ ಪ್ರಾಬ್ಲಮ್. ಸಿಂಪಲ್. ನೀವು ಇಲ್ಲಿ ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರುಗುತ್ತೆ, ಲೈಟ್ ಆನ್ ಆಗುತ್ತೆ. ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಥಿಯರಿ ನಾಲೆಡ್ಜ್ ಇದ್ದರೆ ಮಾತ್ರ ಫ್ಯಾನ್ ಆನ್ ಆಗುತ್ತಾ? ಏನಿಲ್ವಲ್ಲ. ಸ್ವಿಚ್ ಆನ್ ಮಾಡೋಕ್ಕೆ ಬರಬೇಕು. ಇದು ಹಾಗೇನೆ. ನಿಮಗಿದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ. ಏನು ಮಾಡಬೇಕು ಅಂತ ಹೇಳಿರ್ತೀವೋ ಅದನ್ನು ಮಾಡ್ತಾ ಹೋದರೆ ಅದರಿಂದ ಲಾಭ ಆಗೋಕ್ಕೆ ಶುರು ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆನೂ ಹೆಚ್ಚಾಗ್ತಾ ಹೋಗುತ್ತೆ. ಇಸ್ ದಿಸ್ ಕ್ಲಿಯರ್? ಇನ್ನು ಮಿಕ್ಕಿದ ನೆಕ್ಸ್ಟ್ ಸ್ಟೆಪ್ಸನ್ನು ನಾನು ಹೇಳೋದಿಲ್ಲ. ದಿಸ್ ಈಸ್ ದ ಫಸ್ಟ್ ಬೇಸಿಕ್ ಥಿಂಗ್. 4 ಲೆವೆಲ್ ಅಂತ ಹೇಳ್ತಿದ್ದೀನಿ: ಹೈಸ್ಕೂಲು, PUC, ಡಿಗ್ರಿ. ಸೊ ಇದನ್ನು ನಾನು ಫೌಂಡೇಶನ್ ಅಂತ ಹೇಳುವಾಗ ಇಷ್ಟು 16 ಪಾಯಿಂಟ್ಸ್ ಇದೆ ಅಂತಂದರೆ ಥಿಂಕ್ ಅಬೌಟ್ ವಾಟ್ ವಿಲ್ ಬಿ ದೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಏನಿರಬೇಕು, ಲೀಡರ್ಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಂಥ ಕೋರ್ಸ್ ಯಾವ ಸ್ಕೇಲಲ್ಲಿ ಇರ್ಬೋದು, ಆ್ಯಂಡ್ ಆಂಟರ್ಪ್ರನರ್ಸ್ ಆಗಬೇಕು ಅಂತಂದರೆ ಏನಿರ್ಬೋದು, ಇದನ್ನು ಯೋಚನೆ ಮಾಡಿ. ಪ್ಲಸ್ ಇದು ಬರೀ ಆನ್ಲೈನ್ ಕೋರ್ಸಸ್ ಅಲ್ಲ. ಯಾರ್ಯಾರು ಕಮಿಟೆಡ್ ಆಗಿರ್ತಾರೋ ಅವ್ರೆಲ್ರಿಗೂ ಮೆಂಟರ್ಸನ್ನು ಅಸೈನ್ ಮಾಡ್ತೀವಿ. ರೋಟ್ರಿ ನೆಟ್ವರ್ಕಲ್ಲೂ ಬೇಕಾದಷ್ಟು ಜನ ಇದ್ದಾರೆ, ನಮ್ಮ ರೀಬಿಲ್ಡ್ ಇಂಡಿಯಾ ನೆಟ್ವರ್ಕಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಈಚ್ ಕಮಿಟೆಡ್ ಸ್ಟೂಡೆಂಟ್ ವಿಲ್ ಗೆಟ್ ಅ ಮೆಂಟರ್ ಹೂ ವಿಲ್ ಬಿ ದೇರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇವಾಗ ನಾನು ನಿಮ್ಗೆ ಯಾರಿಗೋ ಮೆಂಟರ್ ಆಗಿದ್ದೀನಿ ಅಂತಂದರೆ ಯು ಕ್ಯಾನ್ ಟಾಕ್ ಟು ಮೀ, ಐ ವಿಲ್ ಫಾಲೋ ಯು. ನಿಮ್ಮನ್ನು ಫಾಲೋ ಮಾಡ್ತೀನಿ. ನೀವು ಮಾಡ್ತಿದ್ದೀರೋ ಇಲ್ವೋ, ಹೆಂಗೆ ಡೆವಲಪ್ ಆಗ್ತಿದ್ದೀರಾ, ನಿಮ್ಗೆ ಏನಾದರೂ ಚಾಲೆಂಜಸ್ ಇದ್ದರೆ ನನ್ನನ್ನು ನೀವು ರೀಚ್ ಔಟ್ ಆಗ್ಬೋದು, ಹೇಳ್ಬೋದು, ಸರ್ ಇದಾಗ್ತಾ ಇದೆ, ವಾಟ್ ಶುಡ್ ಐ ಡೂ ನೆಕ್ಸ್ಟ್, ಐ ವಿಲ್ ಟೆಲ್ ಯು ಸಮಥಿಂಗ್. ಆ ಗೈಡೆನ್ಸ್ ಬೇಕು ಮಕ್ಕಳ. ನಿಮ್ಮ ಕೈ ಹಿಡಿದು ನೀವು ಗಟ್ಟಿ ಆಗೋವರೆಗೂ ನಿಮಗೆ ದಾರಿ ತೋರಿಸೋವಂಥವ್ರೊಬ್ಬರು ಮೆಂಟಾರ್ ಇರಬೇಕು. ಮೆಂಟಾರ್ಶಿಪ್ ಕಲ್ಚರನ್ನು ನಾವು ನಮ್ಮ ದೇಶದಲ್ಲಿ ತರಬೇಕು. ಶಾಲೆ ಮಟ್ಟದಿಂದ ಆ ಮೆಂಟಾರ್ಶಿಪ್ ಕಲ್ಚರ್ ತರಬೇಕು. ಆ ಮೆಂಟಾರ್ಶಿಪ್ ಕಲ್ಚರ್ ತರೋದಕ್ಕೋಸ್ಕರ ಈ ಪ್ರೋಗ್ರಾಮ್. ಇಷ್ಟೇ ಮಕ್ಕಳು. ಓಕೆ, ತುಂಬ ಡೀಟೇಲ್ಸ್ ಹೇಳೋದು ಬೇಕಿಲ್ಲ. ನಿಮಗೆ 8-10 ವರ್ಷದಲ್ಲಿ ನಾವು ಏನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಅನ್ನೋದು ಇದು. ಆ್ಯಂಡ್ ಓವರ್ ದ ಕೋರ್ಸ್ ಆಫ್ ಟೈಮ್ ಬೇಕಾದಷ್ಟು ದೇರ್ ಮೈಟ್ ಬಿ ಸಮ್ ಈವೆಂಟ್ಸ್, ಕಾಂಪಿಟೇಷನ್, ಸಮ್ ಥಿಂಗ್ಸ್ ವೇರ್ ಯು ಕ್ಯಾನ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್. ಫಿಸಿಕಲ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಿಗುವಂಥ ಅವಕಾಶಗಳು, ಏನೇನು ಅವಕಾಶಗಳೆಲ್ಲ ಆ್ಯಸ್ ವಿ ಮೂವ್ ಫಾರ್ವರ್ಡ್ ಸೃಷ್ಟಿ ಆಗ್ತವೋ ಅವೆಲ್ಲದೂ ಎಲ್ಲರಿಗೂ ಆಕ್ಸೆಸಿಬಲ್ ಇರುತ್ತೆ. ಸಂಬಡಿ ಹೂ ಪೇಸ್ ಫಾರ್ ಇಟ್ ಆ್ಯಂಡ್ ಸಂಬಡಿ ಹೂ ಗೆಟ್ಸ್ ಇಟ್ ಆ್ಯಸ್ ಅ ಸ್ಪಾನ್ಸರ್ಡ್ ಪ್ರೋಗ್ರಾಮ್, ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅಲ್ಲಿ ಯಾರು ಪೇ ಮಾಡ್ಕೊಂಡು ಬಂದಿದ್ದಾರೆ, ಯಾರು ಸ್ಪಾನ್ಸರ್ಡ್ ಸ್ಟೂಡೆಂಟ್, ಅದು ಯಾವುದು ಲೆಕ್ಕ ಇರೋದಿಲ್ಲ, ಯಾವುದು ಬರೋದಿಲ್ಲ. ಇಲ್ಲಿ ನಮಗೆ ವಿ ನೀಡ್ ಸಮ್ ಇನ್ಸ್ಟಿಟ್ಯೂಷನ್ಸ್ ವಿತ್ ವಿಚ್ ವಿ ವರ್ಕ್ ಇನ್ ಕ್ಲೋಸ್ ಅಸೋಸಿಯೇಷನ್. ಆ ಥರ ಇನ್ಸ್ಟಿಟ್ಯೂಷನ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅವ್ರ ಜೊತೆಗೆ ಕೊಲಾಬ್ರೇಟ್ ಮಾಡೋದಕ್ಕೋಸ್ಕರ ನಾನು ಪರ್ಸ್ನಲಾಗಿ ಬರ್ತಿದ್ದೀನಿ. ಅದರ್ವೈಸ್ ವರ್ಚುವಲಿ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಬಿಕಮಿಂಗ್ ಅ ಪಾರ್ಟ್ ಆಫ್ ದಿಸ್. ಇನ್ಸ್ಟಿಟ್ಯೂಷನ್ಸ್ ನಮಗೆ ಬೇಕು ಫಾರ್ ಅ ಬಿಗ್ಗರ್ ರೀಸನ್. ದೇಶ ಸುಭಿಕ್ಷವಾಗೋದು, ಗಟ್ಟಿಯಾಗೋದು, ಬೆಳವಣಿಗೆ ಹೊಂದೋದು ಇನ್ಸ್ಟಿಟ್ಯೂಷನ್ಸ್ಗಳು ಕೋಆರ್ಡಿನೇಟೆಡ್ ಆಗಿ ಒಂದು ಡೈರೆಕ್ಷನ್ನಲ್ಲಿ ಕೆಲಸ ಮಾಡಿದಾಗ ರಾಷ್ಟ್ರಕ್ಕೋಸ್ಕರ.
ಆ ಥರ ಮಾಡ್ತಾ ಇರೋಂಥ ಇನ್ಸ್ಟಿಟ್ಯೂಷನ್ಸ್ ಬೇಕಾದಷ್ಟಿದೆ, ಇನ್ಕ್ಲೂಡಿಂಗ್ ನಿಮ್ಮ ಸ್ಕೂಲು. ಎಲ್ಲದು ಒಂದು ಕಾಮನ್ ಆಗಿ ಬಂದು ವಿಲ್ ವರ್ಕ್ ಟುಗೆದರ್ ಸಪೋರ್ಟಿಂಗ್ ಈಚ್ ಅದರ್ ಅನ್ನೋ ಥರದ್ದು ಒಂದು ಪ್ಲಾಟ್ಫಾರ್ಮ್. ಅರ್ಥ ದಟ್ ಈಸ್ ನಾಟ್ ರಿಲೆವೆಂಟ್ ಫಾರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಹೌ ಡು ಯು ಗೆಟ್ ದಿಸ್? ಇದು ನಿಮಗೆ ಸಿಗೋದು ಹೇಗೆ? 3 steps. Number 1, you have to apply for it. ಸಿಂಪಲ್ ಅಪ್ಲಿಕೇಶನ್ ಫಾರ್ಮ್ಸ್ ಇದೆ, ಅದನ್ನು ಕೊಡ್ತೀವಿ, ನೀವು ಅದನ್ನು ಫಿಲಪ್ ಮಾಡಬೇಕು. ಇಟ್ಸ್ ಅ ಸಿಂಗಲ್ 1 page ಅಪ್ಲಿಕೇಶನ್ ಫಾರ್ಮ್, ಅದನ್ನು ಫಿಲಪ್ ಮಾಡಬೇಕು. ನಮ್ಮ ಕಡೆಯಿಂದ ಅದರದ್ದು ಅಸೆಸ್ಮೆಂಟ್ ಆಗುತ್ತೆ, ಸ್ಕ್ರೂಟಿನೈಸ್ ಮಾಡ್ತಾರೆ. ಬ್ಯಾಕ್ ಎಂಡಲ್ಲಿ ಸಂಬಡಿ ವಿಲ್ ಗೆಟ್ ಬ್ಯಾಕ್ ಟು ಯು ಆ್ಯಂಡ್ ಕ್ರಾಸ್ ಚೆಕ್ ಇಟ್ ವೆದರ್ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಸರಿ ಇದೆಯೋ ಇಲ್ವೋ ಅನ್ನೋದು ಅಸೆಸ್ಮೆಂಟ್ ಆಗುತ್ತೆ. ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಬಿಕಾಸ್ ನೀವು ಕೊಡುವಂಥ ಡೀಟೇಲ್ಸ್ಗೆ ನಾವು ಕೋರ್ಸನ್ನು ಎನೇಬಲ್ ಮಾಡಬೇಕು. LMS ಅಲ್ಲಿ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಆ ಕೋರ್ಸನ್ನು ಎನೇಬಲ್ ಮಾಡಬೇಕು. ಯು ಹ್ಯಾವ್ ಟು ಅಪ್ಲೈ, ಇಟ್ ವಿಲ್ ಬಿ ಅವ್ಯಾಲ್ಯೂಯೇಟೆಡ್, ಅಸೆಸ್ ಮಾಡ್ತೀವಿ. ಅಪ್ರೂವ್ ಆಗಿರೋವಂಥ ಅಪ್ಲಿಕೇಶನ್ಸನ್ನು ವಿ ವಿಲ್ ಆಥರೈಸ್ಡ್ ಆಕ್ಸೆಸ್ ಕೊಡ್ತೀವಿ. ಇಷ್ಟೇ ಸಿಂಪಲ್ ಸ್ಟೆಪ್ಸ್. ಅಪ್ಲಿಕೇಶನ್ ನಿಮ್ಮ ಕೆಲಸ, ಅಪ್ರೂವಲ್ ವಿಲ್ ಹ್ಯಾಪನ್ ಅಟ್ ಅವರ್ ಆಫೀಸ್. ಅದಾದಮೇಲೆ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ಸ್ ಏನು ಕೊಟ್ಟಿರ್ತೀರ ಅದಕ್ಕೆ ನಾವು ಆ್ಯಕ್ಸೆಸನ್ನು ಎನೇಬಲ್ ಮಾಡಿದ್ರೆ ನಿಮ್ಮ ಇಮೇಲ್ ID ಅಥವಾ ಫೋನ್ ನಂಬರನ್ನು ಬಳಸ್ಕೊಂಡು ನೀವು ಯು ಕ್ಯಾನ್ ಸ್ಟಾರ್ಟ್ ಲಾಗಿಂಗ್ ಇನ್ ಟು ದ ಪ್ಲ್ಯಾಟ್ಫಾರ್ಮ್. ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ನಿಮಗೆ. ಆಲ್ ರೈಟ್, ದಟ್ಸ್ ಆಲ್. ಆ್ಯಂಡ್ ದಿಸ್ ಈಸ್ ನಾಟ್ ಕಂಪಲ್ಸರಿ. ಎಲ್ಲರೂ ಕಂಪಲ್ಸರಿ ಈ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗಬೇಕು ಹಾಗೇನಿಲ್ಲ. ಇನ್ಸ್ಟಿಟ್ಯೂಷನ್ ನಮ್ಮ ಜೊತೆಗಿದೆ, ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಲೆಟ್ ಅಸ್ ಡೂ ದಿಸ್ ಟುಗೆದರ್ ಅಂತ ಇನ್ಸ್ಟಿಟ್ಯೂಷನ್ ಈಸ್ ಜಾಯ್ನಿಂಗ್ ವಿತ್ ಅಸ್. ದಟ್ ಈಸ್ ವೆರಿ ಗುಡ್ ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಸರ್. ಸ್ಟೂಡೆಂಟ್ಸಿಗೆ ಇದು ಕಂಪಲ್ಸರಿ ಇಲ್ಲ. ಬೇಕು ಅಂತನ್ನೋರು ಅಪ್ಲಿಕೇಶನ್ ತೊಗೊಳ್ಬೋದು. ಯು ಕ್ಯಾನ್ ಫಿಲ್ ಅಪ್ ದ ಅಪ್ಲಿಕೇಶನ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್. ಓಕೆನಾ? ಇಷ್ಟೇ. ಯು ಕ್ಯಾನ್ ಚೂಸ್ ನಾಟ್ ಟು ಟೇಕ್ ಇಟ್ ಆಲ್ಸೋ. ಆಲ್ ರೈಟ್, ಕಂಪ್ಲೀಟ್ಲಿ ವಾಲಂಟರಿ ಆ್ಯಂಡ್ ಹೂ ಎವರ್ ವಾಂಟ್ಸ್ ಇಟ್ ಶುಡ್ ಟೇಕ್ ಇಟ್. ವಿಷಯಗಳನ್ನು ಡಾಕ್ಟರ್ ವರುಣ್ ಕುಮಾರ್ ಸಾರ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ನಮ್ಮ ಎಲ್ಲ ಅದೃಷ್ಟ ಅನ್ಕೋಬೋದು ಈ ದಿನ. ಯಾಕಂದರೆ ಜೀವನದಲ್ಲಿ ಪರಿವರ್ತನೆ ಆಗೋದು ಭಾರಿ ಇಂಪಾರ್ಟೆಂಟು. ಪರಿವರ್ತನೆ ಇಲ್ಲ ಅಂತಂದರೆ ಅದು ಅಷ್ಟು ಸಮಂಜಸವಾಗಿರಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮಗೆ ಲೈಫಲ್ಲಿ ಬೇಕಾಗಿರ್ತಕ್ಕಂಥ ಒಂದು ವಿಷಯಗಳು, ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಸ್ಕೂಲಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ನೋಡಿ, ಈ ದಿನ ಬೆಂಗಳೂರು ರೋಟರಿ ರಕ್ಷಣಾ ಸಂಸ್ಥೆಯವರು ನಿಜವಾಗ್ಲೂ ಈ ದಿನ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳನ್ನು ಕೂಲಂಕುಷವಾಗಿ ಹೇಳಿಕೊಟ್ಟಿದ್ದಾರೆ. ನಿಮಗೆ ನೀವು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ನಿಜವಾಗ್ಲೂ ನಿಮ್ಮ ಒಂದು ಏನು ಹೇಮ್ ಇದೆ ಖಂಡಿತ ರೀಚ್ ಆಗ್ತೀರಾ. ಆ ಒಂದು ನಿಟ್ಟಿನಲ್ಲಿ ರೋಟರಿ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಟೀಮ್ ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ಈ ದಿನ ನಿಮ್ಮೆಲ್ಲರಿಗೂ ಸಹ ಒಂದು ಅದೃಷ್ಟದ ದಿನ ಅಂತಾನೆ ನಾನು ಭಾವಿಸ್ತೀನಿ. ನೀವು ನಮ್ಮ ಮಕ್ಕಳಿಗೋಸ್ಕರ ಬೆಂಗಳೂರಿಂದ ಬಂದು ನಮಗಿಲ್ಲಿ ಇದ್ದೇವೆ. ಈ ವಿಷಯಗಳ ಬಗ್ಗೆ ತಿಳಿದುಕೊಟ್ಟು ನಮಗೆ ಒಳ್ಳೆಯ ಬುದ್ಧಿಯನ್ನು ಮತ್ತು ನಮಗೆ ಆನ್ಲೈನಲ್ಲಿ ಹಾಕಿಸಿ ನಮಗೆಲ್ರಿಗೂ ಒಳ್ಳೆಯ ಭಾರತಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕಂತ ನೀವೆಲ್ಲರೂ ಕೋರಿ ನಮ್ಮ ಹತ್ತಿರ ಬಂದಿದ್ದಕ್ಕೆ ಧನ್ಯವಾದಗಳು. ನಾವು ಇವುಗಳನ್ನೆಲ್ಲ ಫಾಲೋ ಮಾಡಿ ನಾವು ಕಲಿಯುವುದು ಜಾಸ್ತಿ ಇದೆ. ಇವುಗಳನ್ನು ಆದಷ್ಟು ನಾವು ಕಲಿತು ದೇಶಕ್ಕೆ ಒಳ್ಳೆಯದನ್ನು ಮಾಡುತ್ತೀವಿ ಎಂದು ಹೇಳುತ್ತಾ ನೀವು ನಮಗೋಸ್ಕರ ಹೇಳಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ರೋಟರಿ ಸಂಸ್ಥೆಯಿಂದ ಬಂದಿರೋ ಸರು ತುಂಬ ಲೈಫ್ಗೆ ಬೇಕಾಗಿರೋವಂಥ ಒಂದು ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಪೊಸಿಷನ್ಗೆ ಹೋಗ್ತೀವಿ. ಈ ರೋಟರಿಯಿಂದ ನಮಗೆ ಏನು ಸಂಸ್ಥೆ ಬಂದು ನಮಗೆ ಏನು ತಿಳಿದುಕೊಟ್ಟು ಈ ಪಾಯಿಂಟ್ಸಿಂದ ನಮಗೆ ತುಂಬ ಅನುಕೂಲವಾಗುತ್ತದೆ. ಓದಲು ಇನ್ನೂ ಸುಲಭವಾಗುತ್ತದೆ. ರೋಟರಿಯಿಂದ ನಾವಿನ್ನೂ ಬೆಳೆಯಬಹುದು. ನಾನು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಇದರಿಂದ ನಾನು ಇನ್ನೂ ಚೆನ್ನಾಗಿ ಓದಿ ನನ್ನ ಗೋಲ್ ನಾನು ಏನು ಅಚೀವ್ ಮಾಡ್ತೀನಿ ಅಂತ ನಂಬಿಕೆ ನನಗೈತೆ. ರೋಟರಿ ಅವರಿಗೆ ತುಂಬ ಧನ್ಯವಾದಗಳು. ಇದೆಲ್ಲ ನಮಗೆ ತಿಳಿಸ್ಕೊಟ್ಟದ್ದು ನಮಗೆ ತುಂಬ ಅನುಕೂಲವಾಗಿದೆ. ಇದನ್ನು ನಾನು ತಪ್ಪದೇ ವೀಕ್ಷಿಸುತ್ತೇನೆ. ಇದರಿಂದ 10ರಲ್ಲಿ 625ಕ್ಕೆ 625 ತೆಗೆಯುತ್ತೇನೆ. ತುಂಬ ಅನುಕೂಲಗಳಿದೆ. ಧನ್ಯವಾದ.